उदयस्थितिलयोन्नयतिप्रदाय ज्ञानप्रदाय विबुधासुर सौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं बहुमद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते। ओम धातु धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामि देशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। गुणगणनिलयं पतिं रमायाः जगदघदहनं च वासवीसूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधादिकान् गुरून् कुर्म श्रीकृष्णगीतायाः ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಏನಾಯಿತು? ಉತ್ಪತ್ತಿ ವಚನಾನಿ, ವೇದಗಳಿಗೆ ಉತ್ಪತ್ತಿ ಇದೆ ಅಂತೇಳಿ ಹೇಳ್ತಾರೋ ಅದಕ್ಕೆ ಉತ್ಪತ್ತಿಗೆ ಅರ್ಥ ಏನು? ಉತ್ಪತ್ತಿ ವಚನಾನಿ ಅಭಿವ್ಯಕ್ತ್ಯರ್ಥಾನಿ ಅಭಿಮಾನಿ ದೇವತಾ ವಿಷಯಾಣಿ ಚ. ಅಲ್ಲಿ ಬಂತು ರುಚಸ್ಸಾಮಾನಿ ಜಗ್ನಿರೇ ಅಂತ ಬಂತು. ಪುರುಷಸೂಕ್ತದೊಳಗೆ ರುಚಸ್ಸಾಮಾನಿ ಜಗ್ನಿರೇ, ಋಗ್ವೇದ ಸಾಮವೇದಾದಿಗಳೆಲ್ಲ ಹುಟ್ಟಿದವು ಅಂತಾಯಿತು. ಅದಕ್ಕೆ ಅರ್ಥ ಏನು? ಇದೆಲ್ಲ ಅರ್ಥ ಹೇಳಿದ್ದಾರೆ, ವಿಶ್ವೋತ್ತರಣೆಲ್ಲ ಹೇಳಿದ್ದಾರೆ. ಉತ್ಪತ್ತಿ ವಚನಾನಿ ಅಭಿವ್ಯಕ್ತ್ಯರ್ಥಾನಿ, ಅಲ್ಲಿ ಹುಟ್ಟಿದವು ಅಂದರೆ ಜನಿ ಪ್ರಾದುರ್ಭಾವೆ ಅಂತಲೇ ಇರೋದು. ಪ್ರಾದುರ್ಭೂತವಾದವು ಅಂತ ಅರ್ಥನೇ ಹೊರತು ರಚಿತವಾದವು ಅಂತ ಅರ್ಥ ಅಲ್ಲ. ಇನ್ನೊಂದು ಅರ್ಥ ಇದೆ, ಅವಾಂತರ ಅಭಿಮಾನಾನಾಂ ದೇವಾನಾಂ ವ್ಯಪೇಕ್ಷಯ ಅಂತ. ಅಲ್ಲಿ ಅನ್ಯ ಭಕ್ತ್ಯರ್ಥ ಅಭಿವ್ಯಕ್ತ್ಯರ್ಥ ಅಭಿಮಾನಿ ದೇವತಾ ವಿಷಯ, ಅಭಿಮಾನಿ ದೇವತೆಗಳು ಹುಟ್ಟಿದರು ಅಂತ ಅರ್ಥ. ಎರಡು ಅರ್ಥ ಆಯಿತು. ಅಭಿವ್ಯಕ್ತಿ ಒಂದು, ಅಭಿಮಾನಿ ದೇವತೆಗಳ ಉತ್ಪತ್ತಿನೇ ಹೊರತು ಏನಲ್ಲ ಅದು. ಈಗ ಡಿ ಸಿ ಇಲ್ಲ, ಪೋಸ್ಟಾಗಿ ಬಂದ. ಈಗ ಡಿ ಸಿ ಪೋಸ್ಟ್ ಇದೆ, ಒಬ್ಬ ವ್ಯಕ್ತಿ ಅಪಾಯಿಂಟಾಗಿ ಬಂದ ಅಷ್ಟೇ. ಆ ಅರ್ಥದಲ್ಲಿ ಹೇಳ್ತಾರೆ ಹೊರತು ಬೇರೆ ಅರ್ಥದಲ್ಲಿ ಅಲ್ಲ. ನಿತ್ಯ ಇವತ್ತು ವೇದ ಪ್ರಾಮಾಣ್ಯ ಒಪ್ಪಿದವರು ಯಾರೂ ಕೂಡ ವೇದಾಪೌರುಷತ್ವವನ್ನು ವಿಸ್ತಾರವಾಗಿ ಸಮರ್ಥನೆ ಮಾಡಲಿಲ್ಲ. ಇಂಥ ವಾಕ್ಯಗಳೆಲ್ಲ ಉತ್ತರ ಕೊಡಲಿಲ್ಲ. ಇಂಥ ವಾಕ್ಯಗಳು ಉತ್ತರ ಕೊಡದವರು ಏನಾಗುತ್ತಾಗ ಅಪೌರುಷ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಅದಕ್ಕೆಲ್ಲ ಉತ್ತರ ಕೊಟ್ಟಿದೆ. ಸಮಗ್ರ ವೇದಾಪೌರುಷತ್ವದ ಪ್ರತಿಪಾದನೆ ಸಹ ಶ್ರೀಮದ್ ಆಚಾರ್ಯರಿಂದನೇ ಆಗಿತ್ತು. ನಿತ್ಯ ಇತ್ಯುಕ್ತ ಉತ್ಸೃಷ್ಟ ಇತಿ ವಚನಾತ್. ಯಾಕೆಂದರೆ ನಿತ್ಯಾವೇದಾ ಸಮಸ್ತಾಶ್ಚ ಶಾಶ್ವತ ವಿಷ್ಣುಬುದ್ಧಿಗಾ ಅಂಥೇಳಿ ಬ್ರಹ್ಮಾಂಡ ಪುರಾಣ ಕೋಟ್ ಮಾಡಿದ್ದಾರೆ. ನಿತ್ಯ ಇತಿ ಉಕ್ತ ಉತ್ಸೃಷ್ಟ ಇತಿ ವಚನಾತ್ ಅಭಿವ್ಯಂಜಕೆ ಕರ್ತೃವಚನಂ ಚ ಅಸ್ತಿ. ಈ ರೀತಿ ಅಭಿವ್ಯಕ್ತಿ ಮಾಡ್ತಾರಲ್ಲ ಅವ್ರಿಗೆ ಏನಂತ ಹೆಸರಿದೆ? ಕರ್ತೃ ಅಂತ ಕರಿ ಅಭ್ಯಾಸ ಇದೆ. ಅರ್ಥ ಆಯ್ತಾ? ಅಭಿವ್ಯಕ್ತಿ ಮಾಡೋರಿಗೂ ಏನಂತ ಹೆಸರಿದೆ? ಕರ್ತೃಗಳ ಹೆಸರಿದೆ. ಎಲ್ಲಿ? ಕೃಷ್ಣಂ, ಇದೆಲ್ಲ ಅಲ್ಲಿ ಬರೋದಿಲ್ಲ. ಇದನ್ನು ಎಲ್ಲಿ ತತ್ವದಲ್ಲಿ ಬರೋದಿಲ್ಲ ಈ ವಾಕ್ಯನ. ಕೃಷ್ಣಂ ಶತಪಥಂ ಚಕ್ರೇ, ಶತಪಥ ಬ್ರಾಹ್ಮಣ ಅದನ್ನು ರಚನೆ ಮಾಡಿದರು ಅಂತ ಹೇಳಿಬಿಟ್ಟು, ರಚನೆ ಮಾಡಿದ್ದಲ್ಲ ಅದು, ಅಭಿವ್ಯಕ್ತಿಗೊಳಿಸಿದರು ಅಂತ ಅರ್ಥ. ಕಥಂ ಆದಿತ್ಯಸ್ಥ ವೇದಾ ತೇನೈವ ಕ್ರಿಯಂತೆ. ಎಷ್ಟೋ ತುಂಬ ಉಪಕಾರ ಮಾಡಿದವ್ರನ್ನ ಇವರೇ ನಿಮ್ಮ ತಂದೆ ಅಂತಾರೆ, ಇವರೇ ನಿಮ್ಮ ದೇವರು ಒಂದು ಬಿಡ್ತಾರೆ. ಇವೆಲ್ಲ ಏನರ್ಥ ಅದಕ್ಕೆ? ಅವರ ತಂದೆ ಅಲ್ಲ, ತಂದೆ ಇದ್ದಂತೆ. ಅದು ಕರ್ತೃಗಳಲ್ಲ, ಕರ್ತೃ ಇದ್ದಂತೆ ಹೊರತು ಬೇರೆಯವರಲ್ಲ. ಯಾಕೆ? ಅವ್ರು ಹೇಳದೆ ಹೋಗಿದ್ರೆ ಬರೋದವ್ರಿಗೆ ಗೊತ್ತಾಗ್ತಿರಲಿಲ್ಲ ಆ ಅರ್ಥದಲ್ಲಿ. ಕಥಂ ಆದಿತ್ಯಸ್ಥ ವೇದಾಸ್ತೇನೈವ ಕ್ರಿಯಂತೆ. ಸೂರ್ಯ ಇದ್ದಾನೆ, ಸೂರ್ಯಗತವಾದ ವೇದಗಳು ಅಂತ ಹೇಳಿ ಆಗಿಬಿಟ್ಟಿದೆ ಈಗಾಗಲೇ. ಅಂದಮೇಲೆ ಅವರೇ ಬರಲಿಕ್ಕೆ ಹೇಗೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ವಚನ ಮಾತ್ರಾಚ್ಚ ನಿರ್ಣಯಾತ್ಮಕ ಶಾರೀರಕೋಕ್ತಂ ಬಲವತ್. ಇನ್ನೊಂದು ಲೈನ್ ಇದು, ವಚನ ಮಾತ್ರಾಚ್ಚ ನಿರ್ಣಯಾತ್ಮಕ ಶಾರೀರಕೋಕ್ತಂ ಬಲವತ್. ವಚನಗಳು ಅಂದರೆ ವೇದವಾಕ್ಯಗಳು, ನಿರ್ಣಯಾತ್ಮಕ ಶಾರೀರಕ ಅಂತ ಹೇಳಿದರೆ ಬ್ರಹ್ಮಸೂತ್ರಗಳು. ಇವೆರಡರಲ್ಲಿ ಯಾವುದು ದೊಡ್ಡದು? ಪರವಿದ್ಯೆ. ಬ್ರಹ್ಮವಿದ್ಯೆ ಶ್ರೇಷ್ಠ ಆದ್ದರಿಂದ, ಬ್ರಹ್ಮಸೂತ್ರಗಳು ಶ್ರೇಷ್ಠ ಆದ್ದರಿಂದ ಬ್ರಹ್ಮಸೂತ್ರಗಳಲ್ಲಿ ಏನು ಹೇಳಿದ್ದಾರೋ ಆ ಯುಕ್ತಿಯಿಂದ ವೇದಾರ್ಥ ಮಾಡ್ಕೋಬೇಕೇ ಹೊರತು ವೇದಾರ್ಥಕ್ಕೆ ನಿರ್ಣಾಯಕವಾದದ್ದು ಯಾವುದು? ಬ್ರಹ್ಮಸೂತ್ರನೇ.
ಇದು ಪರವಿದ್ಯಾ ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮಮಿಷ್ಯತೆ ಅಂತ ಹೇಳಿದರು ವ್ಯಾಖ್ಯಾನದೊಳಗೆ. ಬ್ರಹ್ಮಸೂತ್ರಕ್ಕಿಂತ ದೊಡ್ಡ ಪ್ರಾಮಾಣಿಕ ಶಾಸ್ತ್ರ ಇಲ್ಲ ಅಂತ ಹೇಳಿದರೆ ಈ ಅರ್ಥದಲ್ಲಿ ವಚನ ಮಾತ್ರಾಚ ನಿರ್ಣಯಾತ್ಮಕ ಶಾರೀರಕೋಕ್ತಂ ಬಲವತೆ. ಅಷ್ಟಾಯಿತು. ಇದಿಷ್ಟು ವೇದಕ್ಕೆ ಸಂಬಂಧಪಟ್ಟಂಥ ವಿಚಾರ, ತತ್ವ ನಿರ್ಣಯಕ್ಕೆ ಸೇರಬೇಕಾದದ್ದು. ಭಾರಿ ದೊಡ್ಡದು. ಹೌದು, ಪರವಿದ್ಯಾ ಅಂತ ಮುಖ್ಯ ಪರವಿದ್ಯಾ ಅಂದರೆ ಬ್ರಹ್ಮಸೂತ್ರ. ಅನಂತರದ ಪರವಿದ್ಯಾ ವೇದಗಳು. ಶಾಸ್ತ್ರಂ ಯೋನಿರ್ಯಸ್ಯೇತಿ ತು ಶಾಸ್ತ್ರಯೋನಿತ್ವಂ. ಇನ್ನು ಆಚಾರ್ಯ ಬ್ರಹ್ಮಸೂತ್ರ ಭಾಷೆ ಬರೆದಿಲ್ಲ ಈ ಗ್ರಂಥ ಬರಿಬೇಕಾದ್ರೆ. ಅಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯತಃ ಶಾಸ್ತ್ರಯೋನಿತ್ವಾತ್ ಅಂತ ಬಂತು. ಅಲ್ಲಿ ಹೇಳ್ತಾರೆ ಶಾಸ್ತ್ರಯೋನಿತ್ವಾತ್ ಅಂದರೆ ಏನರ್ಥ? ಶಾಸ್ತ್ರಂ ಯೋನಿ ಯಸ್ಯ ಇತಿತು ಶಾಸ್ತ್ರಯೋನಿತ್ವಂ. ಯೋನಿ ಅಂದ್ರೇನೋ ಪ್ರಮಾಣ ಅಂತರ್ಥ. ಶಾಸ್ತ್ರಂ ಯೋನಿ ಅಂದ್ರೇನೋ ದೇವರನ್ನು ತಿಳಿಯೋದಕ್ಕೆ ಏನು ಆಧಾರ? ಶಾಸ್ತ್ರಗಳೇ ಆಧಾರ ಅಂತ ಅರ್ಥ. ಜನ್ಮಾದ್ಯಸ್ಯತಃ ಇತಿ ಉಕ್ತೆ. ಅತ್ಯಾತಕ್ಕೆ ಅರ್ಥ ಮಾಡಬೇಕು? ಮೊದಲನೇ ಸೂತ್ರ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಬ್ರಹ್ಮ ಜಿಜ್ಞಾಸೆ ಮಾಡಿ ಅಂದರು. ಯಾರು ಬ್ರಹ್ಮ ಅಂದರೆ ಓಂ ಜನ್ಮಾದ್ಯಸ್ಯತಃ ಓಂ ಅಂತ ಹೇಳಿದರು. ಹೇಗೆ ತಿಳ್ಕೊಳ್ಬೇಕು ಅಂದರೆ ಶಾಸ್ತ್ರಯೋನಿತ್ವ ಲಿಂಕ್ ಇದೆ ಅದಕ್ಕೆ. ಇದನ್ನಲ್ಲಿ ಯಾಕೆ ಹೇಳ್ತಾರೆ? ಬೇರೆಯವರು ತಪ್ಪು ಬರೆದಿದ್ದಾರೆ, ತೋರಿಸ್ತಾರೆ ಅದನ್ನೀಗ. ನತು ತಸ್ಯ ಜಾತತ್ವಂ ವೇದ ಕಾರಣತ್ವಂ ಇತ್ಯುಕ್ತೆ ಪ್ರಮಾಣಂ ಹಿ ತತ್ರ ಅಪೇಕ್ಷಿತಂ ನತು ತಸ್ಯ ಜಾತತ್ವಂ ವೇದ ಕಾರಣತ್ವಂ. ಇಲ್ಲಿ ಸ್ವಾರಸ್ಯ ಇದೆ. ಬೇರೆಯವ್ರು ಏನು ಅರ್ಥ ಬರೆದ್ರೆ ಗೊತ್ತಾ? ಶಾಸ್ತ್ರಯೋನಿತ್ವ ಅಂತಂದರೆ ಶಾಸ್ತ್ರಸ್ಯ ಯೋನಿತ್ವ ಅಂತ ಅರ್ಥ ಬರೆದುಬಿಟ್ಟು ಸರಿಯಾಗಿ ಕೇಳಬೇಕಾದ್ರೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಬ್ರಹ್ಮ ಯಾರು? ಜಗಜ್ಜನ್ಮಾದಿ ಕರ್ತ. ಅವನೇನು ಪ್ರಶ್ನೆ ಹಾಕ್ಕೊಡ್ರು ಗೊತ್ತಾ? ಜಗಜ್ಜನ್ಮಾದಿ ಕರ್ತರ ಮತ್ತು ಪ್ರಮಾಣ ಏನು ಅಂತ ತಿಳಿಬೇಕು. ಆ ಪ್ರಶ್ನೆ ಬಿಟ್ಟುಬಿಟ್ರು. ಜಗಜ್ಜನ್ಮಾದಿ ಕರ್ತೃತ್ವ ಹೇಗೆ ಒಪ್ಪಬೇಕು ಅಂತ ಪ್ರಶ್ನೆ ಹಾಕ್ಕೊಡ್ರು. ಅದಕ್ಕೆ ಉತ್ತರ ಕೊಟ್ಟರು ಶಾಸ್ತ್ರಯೋನಿತ್ವ. ಶಾಸ್ತ್ರ ಬರೆದಿರುವುದರಿಂದ ಅಂತ ಹೇಳಿದರು. ಅರ್ಥ ಆಯ್ತಾ? ಶಾಸ್ತ್ರ ಬರೆದಿರುವುದರಿಂದ. ಸರಿಯಾಗಿ ಯೋಚನೆ ಮಾಡಿ. ಜಗಜ್ಜನ್ಮಾದಿ ಕರ್ತ ಮತ್ತು ಹೇಗೆ ಗೊತ್ತಾಗುತ್ತೆ? ಶಾಸ್ತ್ರ ಬರೆದಿರುವುದರಿಂದ. ಇಲ್ಲಿ ಆ್ಯಕ್ಚುಲಿ ದೊಡ್ಡದು ಯಾವುದು? ಸರಿಯಾಗಿ ಯೋಚನೆ ಮಾಡಿ. ಅವನು ರೂಮ್ ಓನರ್ ಆದ್ದರಿಂದ ಮನೆ ಓನರು. ಮನೆ ಓನರ್ ರೂಮ್ ಓನರ್ ಹೇಗಿರ್ತದೆ? ರೂಮ್ ಓನರ್ ಅಂದರೆ ಮನೆ ಓನರ್ ಒಂದಾಗಾಯ್ತು. ಈಗ ಶಾಸ್ತ್ರ ರಚನೆ ಮಾಡೋದು ಇದೆ, ಜಗಜ್ಜನ್ಮಾದಿ ಕರ್ತೃತ್ವ ಇದೆ. ಎಲ್ಲರಲ್ಲಿ ಯಾವ್ದು ದೊಡ್ಡದು? ಜಗತ್ತಲ್ಲಿ ಶಾಸ್ತ್ರ ಸೇರ್ಕೊಂಡು ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ಆದರೆ ಇದರಲ್ಲಿ ಸೇರಲ್ಲ. ಶಾಸ್ತ್ರಯೋನಿತ್ವ ಆದರೆ ಏನು ಸೇರೋದಿಲ್ಲ ಅಂದರೆ ಇಂಥ ಎಷ್ಟು ಆಚಾರ ಅದಕ್ಕೆ ಹೇಳಿದರು. ಅದನ್ನು ಹೇಳ್ತಾನೆ. ಎಷ್ಟು ನೋಡಿದ್ರೆ ಭಾಷೆ ಹೇಗಿದೆ ಇದು. ಈ ಅರ್ಥ ಬ್ರಹ್ಮಸೂತ್ರ ಬರುತ್ತಾ? ಪ್ರಮಾಣ ಬರುತ್ತೆ ತಕ್ಷಣ. ಆ ಅರ್ಥ ಮಾಡಬೇಕು ಅಂಥೇಳಿ ಆಚಾರ್ಯ ತಿಳಿಸ್ತಾರೆ. ಅದೆಲ್ಲ ಈಗ ನಮ್ಗೆ ಗೊತ್ತಾಗಬೇಕಾದ್ರೆ ಎಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಅವರ ಭಾಷ್ಯ ತಪ್ಪಿದೆ ಅಂತ ಹೇಳೋದಕ್ಕೆ ಅವ್ರ ಹೆಸರಿಗೆ ಏನು ಹೇಳೋಕ್ಕೆ ಹೋಗಲಿಲ್ಲ. ಈ ಬರೆದವರು ತಪ್ಪು ಬರೆದಿದ್ದಾರೆ. ನತು ತಸ್ಯ ಜಾತತ್ವಂ ವೇದ ಕಾರಣತ್ವಮ್ಮ. ಜಗಜ್ಜನ್ಮಾದಿ ಕರ್ತೃತ್ವಕ್ಕೂ ವೇದಗಳ ಸಂಬಂಧ ಏನಿದೆ ಈ ಮಧ್ಯೆ? ನಹಿ ವೇದ ಕಾರಣ. ಮತ್ತು ಈ ಮಧ್ಯೆ ವೇದ ಬರೆದಿದ್ದು ಅಲ್ಲೇ ಅಲ್ಲ. ಈ ಮಧ್ಯೆ ಅದು ಕೂಡ ಅಲ್ಲ. ವೇದ ಕರ್ತೃತ್ವನೂ ಅಲ್ಲ, ಅಭಿವ್ಯಕ್ತಿ ಮಾತ್ರ. ವೇದ ಅಭಿವ್ಯಕ್ತಿ ಮಾಡೋದು ದೊಡ್ಡದು, ಸಕಲ ಜಗಜ್ಜನ್ಮಾದಿ ಕರ್ತೃತ್ವ ದೊಡ್ಡದು. ನೋಡಿ, ನಹಿ ವೇದ ಕಾರಣತ್ವಂ ಜಗತ್ಕಾರಣತ್ವೇ ಹೇತು. ವೇದವನ್ನು ಉಪದೇಶ ಮಾಡ್ತಕ್ಕಂಥ ಕಾರ್ಯ ಜಗತ್ಕಾರಣತ್ವಕ್ಕೆ ಏನಾದ್ರು ಇದಾಗತ್ತಾ? ಈ ಪಬ್ಲಿಷರ್ ಇದ್ದಾನೆ, ಪಬ್ಲಿಷರ್ ಆಥರ್ಗೆ ದೊಡ್ಡವನಾಗ್ತಾನೆ. ಹಾಗಿದ್ರೆ ಆಥರ್ ದೊಡ್ಡವನು, ಪಬ್ಲಿಷರ್ ದೊಡ್ಡವನು. ಆಥರ್ ಇಲ್ಲ, ಪಬ್ಲಿಷ್ ಮಾಡೋಕ್ಕೆ ಬರೋದೇ ಇಲ್ಲ ಅವನಿಗೆ. ಆದ್ದರಿಂದ ಸರಿಯಲ್ಲ. ನಹಿ ಇವೆಲ್ಲ ನೋಡಿದರೆ ಅವ್ರಿಗೂ ಅರ್ಥ ಆಗುತ್ತೆ. ಹೌದು, ತಪ್ಪಿದೆ ಅಂತ ಅರ್ಥ ಆಗುತ್ತೆ ಅವ್ರಿಗೆ. ಚಂದ್ರಿಕಾದಲ್ಲಿ ಇದೆಲ್ಲ ತೋರಿಸ್ತಾರೆ, ವ್ಯಾಸರ ವಿಶೇಷವಾಗಿ ಬರೋದು ತೋರಿಸ್ತಾರೆ. ಅವ್ರು ಹೇಗೆ ತಪ್ಪಿದೆ ನೋಡಿ ಅಂತ. ಆಚಾರ್ಯ ಇಷ್ಟು ಕೊಟ್ಟರೆ ಇಷ್ಟೇ, ಭಾಷೆಯಲ್ಲಿ ಮಾತು ಬರೋದಿಲ್ಲ. ಅಲ್ಲಿ ತೊಗೊಂಡು ಚಂದ್ರಿಕಾತಿ ಎಲ್ಲ ಲಿಂಕ್ ಮಾಡಿಬಿಟ್ಟು ಇದು ಅವ್ರ ದೋಷ ಎಲ್ಲಿದೆ ಅಂತ ತೋರಿಸ್ತಾರೆ. ಇಂಥ ಭಾಷೆನ ಹೇಗೆ ಪ್ರಾಮಾಣಿಕ ಅಂತ ಕರೀಲಿಕ್ಕಾಗತ್ತೆ? ಯಾರು ಕೇಳಿದ್ರು ಅರ್ಥ ಆಗೋ ವಿಚಾರ. ಇದನ್ನೆಲ್ಲ ಹೇಳೋದಿಲ್ಲ, ವಾಕ್ಯ ಏನೇನೋ ಹೇಳಿಬಿಟ್ಟು ಕೆಡಿಸಿಬಿಡ್ತಾರೆ. ಇದು ಓದಿದರೆ ಅವರಿಗೆ ಅನಿಸುತ್ತೆ, ಹೌದಲ್ಲ. ನಹಿ ವಿಚಿತ್ರ ಜಗತ್ಸೃಷ್ಟೇ ವೇದ ಸೃಷ್ಟಿ ಅಶಕ್ಯ ಸುಜ್ಯತ್ವೇ. ವೇದಗಳನ್ನು ಅಕಸ್ಮಾತ್ ಬರೆದವನು ಅಂತ ಇಟ್ಕೊಂಬೋಣ ಹೋಗಲಿ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನಿಗೆ ವೇದಕರ್ತೃತ್ವ ಭಾರಿ ದೊಡ್ಡದು, ವೇದ ಹೊರಗೆ ಹಾಕಿದವನಿಗೆ ಜಗತ್ ಸೃಷ್ಟಿ ಮಾಡೋದು ದೊಡ್ಡದು. ಆದ್ದರಿಂದ ಅದೇ ದೊಡ್ಡದು. ಆದ್ದರಿಂದ ಯಾವಾಗಲೂ ಎಂಥ ಕಾರಣ ಕೊಡಬಾರ್ದು, ಗೊತ್ತಾಯ್ತಾ? ಹೇಳಿದ್ನಲ್ಲ, 1000 ರೂಪಾಯಿ ಇದ್ದರೆ 100 ರೂಪಾಯಿ, 100 ರೂಪಾಯಿ ಇದ್ದರೆ 1000 ಇರಲೇಬೇಕು. ನೋಡಿದ್ರೆ 100 ರೂಪಾಯಿ ಏನೋ ಹತ್ರ ಹಾಗಾಯ್ತು. ಈಗ 100 ರೂಪಾಯಿ ಇದ್ದರೆ 1000 ರೂಪಾಯಿ ಇರಲೇಬೇಕಾ? 1000 ಇದ್ದರೆ 100 ಇರಲೇಬೇಕು. ಎಷ್ಟು ಸಿಂಪಲ್ ಸಂಭವ. ಆ ಪ್ರಮಾಣ ಅವರ ಸಂಭವ ಅಂತ ಪ್ರತ್ಯೇಕ ಪ್ರಮಾಣ ಒಪ್ತಾರೆ ಅವರು. ಅವರೊಪ್ಪ ಪ್ರಮಾಣಕ್ಕೆ ವಿರುದ್ಧ. ನಹಿ ವಿಚಿತ್ರ ಜಗತ್ಸೃಷ್ಟೇ ವೇದಸೃಷ್ಟಿ ಅಶಕ್ಯ ಸೃಜ್ಯತ್ವೇ ನ ಚ ಸರ್ವಜ್ಞತ್ವೇ. ಯದಿ ವೇದಸೃಷ್ಟ ಸರ್ವಜ್ಞ ಹಾಗಲ್ರಿ. ನೋಡಿ, ಹೀಗೆ ಅಂತ ಅರ್ಥ ಹೇಳ್ತಾರೋ ಅವರು.
ಏನಂತ ವೇದ ಕರ್ತೃತ್ವ ಅಂದರೆ ವೇದ ಹೇಳಿದಿರೋ ವಿಚಾರಗಳೇ ಇಲ್ಲ, ಅದು ಬರೆದರೂ ಸರ್ವಜ್ಞ ಅಂತಾಯಿತು. ಆದ್ದರಿಂದಲೇ ಜಗತ್ ಸೃಷ್ಟಿ ಮಾಡ್ತಾನೆ ಅಂತಾಯಿತು ಅಂತ ಹೇಳ್ತೇವೆ. ಅದಕ್ಕೆ ಹೇಳೋದು ಜಗತ್ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದಾಗ ಏನಾಗಿರ್ಬೇಕು, ಅವನು ಸರ್ವಜ್ಞ ಆಗಿರಲೇಬೇಕು. ಅವನು ಜಗತ್ ಸೃಷ್ಟಿ ಮಾಡೋನು ಏನಾಗಿರಬೇಕು? ಈ ಪೇಂಟರಿಗೆ ಪೇಂಟಿಂಗ್ ಗೊತ್ತು, ಮೇಸ್ತ್ರಿಗೆ ಗೊತ್ತು, ಇವನಿಗೆ ಮೇಸ್ತ್ರಿಗೆಲ್ಲ ಗೊತ್ತಿರಬೇಕು. ಇಲ್ಲದ್ರೆ ಮಾಡಿ ಕೆಲಸ ಮಾಡ್ಸೋಕ್ಕೆ ಬರಲ್ಲ ಅವನಿಗೆ. ಅರ್ಥ ಆಯ್ತಾ? ಅಂದರೆ ಇದರಲ್ಲಿ ಜಗತ್ಕರ್ತೃತ್ವ ಏನೇ ಪಲ್ಟಿ ಹೊಡೆದ್ರೂ ಉತ್ತರ ಕೊಡೋಕ್ಕೆ ಬರಲ್ಲ. ಅದನ್ನು ನೀವು ವಿಚಿತ್ರ ಜಗತ್ತೆಂಥದ್ದಿದು? ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ. ಇಂಥ ಪರಮಾತ್ಮನ ದೊಡ್ಡವನು ವೇದ ಬರೆದಿದ್ದಕ್ಕೋಸ್ಕರ ಜಗ ಸೃಷ್ಟಿ ಮಾಡ್ತಾನೆ ಅಂತ ಒಪ್ಪೋದು ದೊಡ್ಡದು. ವೇದ ಸೃಷ್ಟಿ ಅಶಕ್ಯ ಸೃಜ್ಯತ್ವೇ ನಚ ಸರ್ವಜ್ಞತ್ವೇ. ಇನ್ನು ನೋಡಿ, ಕಾರ್ ಓನರು ಅವ್ರಿಗೆ ಮೆಕ್ಯಾನಿಸಮ್ ಗೊತ್ತಿಲ್ಲ. ಕಾರ್ ಓನರು ನಿಂತು ಕೂತು ಬಿಡ್ತಾರೆ, ಮೆಕ್ಯಾನಿಕ್ಗೆ ಗೊತ್ತೋದು. ಇವ್ರ ಪ್ರಕಾರ ಯಾರು ದೊಡ್ಡವರಾಗ್ತಾರೆ? ದೊಡ್ಡವರಾಗಬೇಕಾಗ್ತದೆ. ಇಬ್ಬರು ಕೆಲಸ ದೃಷ್ಟಿಯಿಂದ ಇವನು ದೊಡ್ಡವನು. ಓನರ್ಶಿಪ್ ಅವನಿಗೆ ಕಾರೇ ಇಲ್ಲ, ಅವ್ರಿಗೆ ಡ್ರೈವಿಂಗ್ ಏನು ಮಾಡ್ತಾನೆ? ಇದೆಲ್ಲ ಯೋಚನೆ ಮಾಡಿದರೆ ಸಾರಾಸಾರ ವಿವೇಕ ಹೇಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ನಚ ಸರ್ವಜ್ಞತ್ವೇ ಯದಿ ವೇದಸ್ರಷ್ಟ ಸರ್ವಜ್ಞ ಕಿಮಿಚ ನ ಜಗತ್ಸ್ರಷ್ಟ. ವೇದವನ್ನು ಬರೆದಿದ್ದಕ್ಕೋಸ್ಕರ ಬ್ರಹ್ಮ ದೊಡ್ಡವನು ಅಂತಾಗೋದಾದರೆ ಜಗತ್ತನ್ನು ಸೃಷ್ಟಿ ಮಾಡಿದವನು ದೊಡ್ಡವನು, ಇವನು ದೊಡ್ಡವನು ಆಗಿದ್ದರೆ ಎಷ್ಟು ಕುಯುಕ್ತಿಗಳಿವೆಲ್ಲ. ಅಂದರೆ ಅವ್ರು ಹೇಳಿದ್ದಕ್ಕೆ ಖಂಡನೆ ಮಾಡ್ತಾರೆ, ಹೇಳಿದ ಯುಕ್ತಿ ಏನೂ ಸರಿಯಲ್ಲ ಅಂತ ಹೇಳಿದ್ರು. ಇದು ತಪ್ಪಾಗಿದೆ, ಇದು ಸರಿ ಇದೆ ನೋಡಿ. ಯದಿ ವೇದ ಸ್ರಷ್ಟ ಅಷ್ಟೇ. ಯಾವ ಸರಿ ತಿದ್ರಿ ಅದು ಯಾವುದದು? ಹಾಂ ಸರಿ ಇದೆ, ತಪ್ಪದು. ಯದಿರಲ್ಲ, ಯದಿ ಅಷ್ಟೇ. ಯದಿ ವೇದ ಸ್ರಷ್ಟ ಸರ್ವಜ್ಞ ಕಿಮಿತಿ ನ ಜಗತ್ಸ್ರಷ್ಟ. ಕರೆಕ್ಟ್, ವೇದ ಸ್ರಷ್ಟ ಜಗತ್ಸ್ರಷ್ಟ. ವೇದ ಬರೆದವನು ದೊಡ್ಡವನಾಗೋದಾದರೆ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾಕೆ ದೊಡ್ಡವನಾಗೋದಿಲ್ಲ? ತಸ್ಮಾತ್ ವೇದ ಪ್ರಮಾಣಕತ್ವಮೇ ವಾತ್ರ ವಿವಕ್ಷಿತಂ. ಆದ್ದರಿಂದ ವೇದ ಪ್ರಮಾಣಕತ್ವನೇ ವಿವಕ್ಷಿತನೇ ಹೊರತು ಏನಲ್ಲ, ಜಗಜ್ಜನ್ ವೇದ ಸೃಷ್ಟಿಕರ್ತೃತ್ವ ಎಂಬುದು ಹೇತು ಅಲ್ಲ. ವೇದದಿಂದ ತಿಳಿಬೇಕು ಎಂಬುದೇ ಸರಿಯಾದ ಅರ್ಥ ಹೊರತು ವೇದ ಬರೆದಿದ್ದರಿಂದ ದೊಡ್ಡವನು ಅಂತ ಅರ್ಥ ಅಲ್ಲ. ವಿವಕ್ಷಿತಂ ಅಥೋ ನಿತ್ಯಾನಿ ಅಕ್ಷರಾಣಿ, ಅಥೋ ನಿತ್ಯಾನಿ ಅಕ್ಷರಾಣಿ. ಅದಕ್ಕೆ ವೇದಗಳಿಗೆ ಏನೇನು ಹೆಸರಾಯಿತು? ನಿತ್ಯ ಅಕ್ಷರ ಅಂತ ಕರೆದಿದ್ದಾರೆ. ಇದೆಲ್ಲ ಯಾವ ಪದಕ್ಕೋಸ್ಕರ ಹೇಳಿದರು? ಯಾತಕ್ಕೆ ಬಂತದು? ಏನು ಬಂತು? ಬ್ರಹ್ಮ ಅಕ್ಷರ ಸಮುದ್ಭವ ಅಂತ ಬಂತು. ಅಕ್ಷರ ಅಂತ ಹೇಳಿದ್ರೆ ವೇದ ಅಂತ ಅರ್ಥ ಹೇಳಿದ್ರು. ಯಾತಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತು? ಅವ್ರು ಏನಂತ ಅರ್ಥ ಹೇಳಿದರು? ದೇವರಂತ ಅರ್ಥ ಮಾಡಿಬಿಟ್ಟಿದ್ರು. ಅದಲ್ಲ, ಮೊದಲು ಬ್ರಹ್ಮ ಮೊದಕ್ಕೆ ವೇದ ಅಂತ ಅರ್ಥ ಮಾಡಿ ಅಕ್ಷರಕ್ಕೆ ದೇವರು ಅಂತ ಮಾಡಿದರು. ಅದಕ್ಕೇನು ಹೇಳಿದರು? ಬ್ರಹ್ಮ ಅಂತ ಮುಂದೆನೇ ಬಂದಿದೆ. ಒಂದು ಪ್ರಸಂಗದಲ್ಲಿ ಒಂದೇ ವಾಕ್ಯದೊಳಗೆ ಒಂದು ಶಬ್ದಕ್ಕೆ ಬ್ರಹ್ಮಕ್ಕೆ ಬೇರೆ ಅರ್ಥ ಮಾಡಿ ಇನ್ನೊಂದು ಬೇರೆ ಅರ್ಥ ಮಾಡೋಕ್ಕೆ ಹೇಗೆ ಬರೋದು? ಎಲ್ಲ ಆರ್ಗ್ಯುಮೆಂಟ್ಸ್ ಎಷ್ಟೆಲ್ಲ ಹೇಳ್ತಾ ಬಂದಿದ್ರು. ಇದರಿಂದ ಅವ್ರ ವ್ಯಾಖ್ಯಾನ ಜಗತ್ ಚಕ್ರದಲ್ಲಿ ಸೇರೋದೇ ಇಲ್ಲ. ಆಗ ಗೊತ್ತಾಯ್ತಾ? ಅಂಥ ವ್ಯಾಖ್ಯಾನ ಬರೆದಿದ್ದೀರಿ ಅಂತ ಹೇಳಿದರು. ಹೆಸರುಗಳು ಬೇಡ ಆದಷ್ಟು. ಇವರೇ ಹೇಳಿಲ್ಲ, ನಾವೇ ಕೇಳಬೇಕಂತ. ಏನ ಅವ್ರು ಹೇಳಿದ್ದೇನು ಗೊತ್ತಾ? ಬ್ರಹ್ಮ ಯಾರಪ್ಪ? ಜಗಜ್ಜನ್ಮಾದಿ ಕರ್ತ. ಜಗಜ್ಜನ್ಮಾದಿ ಕರ್ತತ್ವ ಶಕ್ತಿ ಎಲ್ಲಿಂದ ಬಂತವನಿಗೆ ಅಂದರೆ ಶಾಸ್ತ್ರ ಬರೆದಿದ್ದಾನಲ್ಲ. ಅದರಲ್ಲಿ ಶಾಸ್ತ್ರ ಬರೆದಿದ್ದಾರೆ ಅಂತ ಯಾರು ಹೇಳಿದರು? ಶಾಸ್ತ್ರ ಬರದೇ ಇಲ್ಲ. ಶಾಸ್ತ್ರ ಬರೆಯೋದ್ರ ಬಗ್ಗೆ ಬರೆಯೋ ಕೆಲಸ ಜಗತ್ ಸೃಷ್ಟಿಯಲ್ಲಿ ಬಂದೋಯ್ತು. ಅರ್ಥ ಆಯ್ತಾ? ಈಗ ದೊಡ್ಡದನ್ನು ಸ್ಥಳದಿಂದ ಪ್ರೂವ್ ಮಾಡ್ತಾರಾ? ಹೇಳಿಲ್ಲ. 1000 ರೂಪಾಯಿ ಅವನ ಹತ್ರ ಇದೆ, 100 ರೂಪಾಯಿ ಇರೋದರಿಂದ ಅಂತ ಯಾರು ಹೇಳ್ತಾರಾ? 100 ರೂಪಾಯಿ ಇದೆ, 1000 ರೂಪಾಯಿ ಇರೋದರಿಂದ ಅಂತ ಹೇಳ್ತಾರೆ. ಅವ್ರು ವೇದೋತ್ಪಾದಕ. ಯಾತಕ್ಕೆ? ಜಗ ಸೃಷ್ಟಿಕರ್ತನಾದ್ದರಿಂದ. ಅದು ಸಿಂಪಲ್. ಅದು ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಈ ರೀತಿ ಮಾಡೋದು ಸರಿಯಲ್ಲ. ಉಳಿದವ್ರು ಏನು ಮಾಡ್ತಾರೆ ಗೊತ್ತಾ? ಬ್ರಹ್ಮನ ವಿಷಯ ಎಲ್ಲ ತೊಗೊಂಡ್ಬಿಡ್ತಾರೆ, ಮಾತಾಡೋವಾಗ ನಿಮಗೆ ಗೊತ್ತಾಗಲ್ಲ ಬಿಡಿ, ಅದು ಆಗ ಗೊತ್ತಾಗುತ್ತೆ ಅಂತ. ಇದು ಯಾವಾಗ ಗೊತ್ತಾಗುತ್ತೆ? ಈ ಬ್ರಹ್ಮಜ್ಞಾನ ಇದೇನು ಬೇಕು ಇದಕ್ಕೆ? ಸಿಂಪಲ್ ಕಾಮನ್ ಸೆನ್ಸ್ ಸಾಕು. ಅದು ಎಷ್ಟು ಆಶ್ಚರ್ಯ ಇದೆ ಅಂದರೆ, ಆಮೇಲೆ ಇನ್ನೊಂದು ಅರ್ಥ ಬರೀತಾರೆ, ಇದು ಆಗಬಹುದು ಅಂತ ಬರೀತಾರೆ. ಆಮೇಲೆ ಇದು ಬರೆದುಬಿಟ್ಟು ಇದು ಆಗಬಹುದು, ಇದು ಅದು ಆಗಲೇಬಾರದು, ಇದೇ ಆಗಬೇಕು, ಇದು ಆಗಬಹುದು. ಹೇಗಾಗುತ್ತದು? ಸಾಧ್ಯ ಇಲ್ಲ. ಯತ ಏವಂ ಪರಂಪರೆಯ ಯಜ್ಞಾಭಿವ್ಯಂಗ್ಯಂ ಬ್ರಹ್ಮ ತಸ್ಮಾತ್ ತನ್ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಈ ರೀತಿಯಲ್ಲಿ ಯಜ್ಞಾಭಿವ್ಯಂಗ್ಯನಾದ ಪರಮಾತ್ಮ ಎಲ್ಲಿದ್ದಾನೆ? ಹಾಗಿದ್ದರೆ ಯಜ್ಞಗಳಿಂದ ದೇವರು ತಿಳಿಯಲ್ಪಡ್ತಾನೆ. ಯಾತಕ್ಕೆ? ನೋಡಿ, ಸ್ವಿಚ್ಚಿಗೆ ನೋಡಿದ್ರು, 5-6 ಸ್ವಿಚ್ ಇದೆ. ಈ ಬಲ್ಬ್ ಯಾವುದು ಅಂತ ಹುಡುಕಿದ್ರು. 3ಕ್ಕೂ ಬಂತು. ತಕ್ಷಣ 3ಕ್ಕೆ ಬಂದ ಇನ್ನೊಂದಕ್ಕೆ ಬರಲೇಬೇಕು. ಗೊತ್ತಾಯ್ತಾ? ದೇರ್ ಫೋರ್ ಬ್ರಹ್ಮ ಶಬ್ದ ಏನು ಹೇಳ್ತಾ ಇದೆ? ಬ್ರಹ್ಮ
ಯಜ್ಞದಿಂದ ಇವತ್ತು ಯಜ್ಞಕ್ಕೂ ದೇವರಿಗೆ ಸಂಬಂಧ ಇದೆಯೋ ಇಲ್ಲ ಅಂತ ಪ್ರಶ್ನೆ ಈಗ. ಅದು ಉತ್ತರ ಏನು ಕೊಟ್ಟರು? ಯಜ್ಞ ಮಾಡಿದರು, ಮಳೆ ಬಂತು. ಏನಿದೆ ಅಂತ ಆಯ್ತು ಈಗ? ಸ್ವಿಚ್ ಹಾಕಿದ್ರೆ ಬಂದಮೇಲೆ ಈ ಸ್ವಿಚ್ ಅಲ್ಲ ಅಂದರೆ ಏನರ್ಥ? ನಾವು ಆ್ಯಕ್ಚುಲಿ ಏನು ತೆಗೆದು ನೋಡ್ತಾ ಇಲ್ಲ, ಗೋಡೆ ಹೊಡೆದು ಕರೆಂಟ್ ನೋಡಿ ಎಲ್ಲ ಮಾಡ್ತಾಯಿಲ್ಲ. ಗೋಡೆ ಹೊಡೆಯೋದು, ವೈರ್ ಚೆಕ್ ಮಾಡೋದು ಎಲ್ಲ ಮಾಡಲಿಲ್ಲ, ಬರೀ ಸ್ವಿಚ್ ಚೆಕ್ ಮಾಡಿದ್ರು ಅಷ್ಟೇ. ಏನು ಗೊತ್ತಾಯಿತು? ಓ, ಇದಕ್ಕೆ ಈ ಸ್ವಿಚ್ ಅಂತೇಳಿ. ಸೊ ಕಾರ್ಯಕಾರಣ ಭಾವ ಗೊತ್ತಾಯಿತು. ಈ ಸ್ವಿಚ್ಚು ಈ ಬಲ್ಬಿಗೆ ಕಾರಣ, ಅದು ಕಾರ್ಯ ಅಂತಾಯಿತು. ಸೊ ಯಜ್ಞ ಮಾಡಿದಾಗ ಏನು ಬಂತು ನಿಮಗೆ? ಮಳೆ ಬೆಳೆ ಬಂತು. ಆದ್ದರಿಂದ ಏನಾಯಿತು? ಯಜ್ಞಕ್ಕೂ ಬ್ರಹ್ಮಗೆ ಸಂಬಂಧ ಇದೆ ಅಂತ ಗೊತ್ತು, ಜಗಚ್ಚಕ್ರದಲ್ಲಿ ಸೇರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಳೆ ಬೆಳೆ ಎಲ್ಲ ಹಿಂದಿನ ಕಾಲಕ್ಕೆ ಇದು ಯಾವ ಸೈಂಟಿಫಿಕ್ ಏನೂ ಇರಲಿಲ್ಲ. ಅವಾಗೇನು ಬಿಲ್ಡಿಂಗ್ ಆಗಲಿಲ್ವಾ? ಇನ್ಫ್ಯಾಕ್ಟ್ ಎಂಥ ಬಿಲ್ಡಿಂಗ್ ಆಗಿದೆ ಅಂದರೆ ಇವತ್ತಂಥ ಬಿಲ್ಡಿಂಗ್ ಕಟ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ ಈಗ? ವಿಜಯನಗರದಲ್ಲಿ ಕಟ್ಟಿದಾರಲ್ಲ, ಎಂಥೆಂಥ ಬಂಡೆಗಳು ಗೊತ್ತಾವು, ಅವನ್ನ ಅಲ್ಲಿ ಕೂಡಿಸಿದ್ದಾರೆ ಹೋಗಿ. ಈ ಕ್ರೇನ್ ಏನೂ ಇಲ್ಲ ಆಗಿನ ಕಾಲಕ್ಕೆ. ಯಾಕೆ ಕೂಡಿಸಿದ್ರೆ ಹಾಗಿದ್ರೆ? ಅದು ಕೂಡಿಸೇ ಇಲ್ಲ ಅಂತ ಹೇಳೋಗಿಲ್ಲ, ಪ್ರತ್ಯಕ್ಷ ವಿರುದ್ಧ ಕಾಣಿಸ್ತಾ ಇದೆ ಈಗ. ಅಂದಮೇಲೆ ಟೆಕ್ನಾಲಜಿ ಇತ್ತು ಅವ್ರಿಗೊಂದು, ಆ ಟೆಕ್ನಾಲಜಿ ಇವತ್ತಿಲ್ಲ. ಅದು ಆ ಟೆಕ್ನಾಲಜಿ ಬೇರೆ, ಟೆಕ್ನಾಲಜಿ ಬೇರೆ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದಡ್ಡರಾಗ್ತಾರೆ. ಇನ್ಫ್ಯಾಕ್ಟ್ ಅವ್ರದ್ದು 500,000 ವರ್ಷ ಆದರೂ ಬಿದ್ದಿಲ್ಲ, ಇವ್ರದ್ದು ಓಪನಿಂಗ್ ದಿವಸದಲ್ಲಿ ಇನಾಗ್ರೇಷನ್ ದಿವಸನೇ ಬಿದ್ದೋಗಿರುತ್ತೆ. ಅಂದರೆ ಎಷ್ಟು ಡಿಫ್ರೆನ್ಸ್ ಇದೆ. ಅಲ್ಲೇನು ಇದಿಲ್ಲ, ನೆನ್ಪಿಟ್ಕೊಳ್ಳಿ. ರಿಇನ್ಫೋರ್ಸ್ಮೆಂಟ್ ಇಲ್ಲ, ಇದು ಕಬ್ಬಣ ಗಿಬ್ಬಣ ಏನೂ ಇಲ್ಲ, ಸಿಮೆಂಟ್ ಇಲ್ಲ. ಹೇಳ್ತಾರೆ ಈ ಸಿಮೆಂಟ್ಗಿಂತ ಗಾರೆ ಭಾರಿ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಗಾರೆನೇ ಭಾರಿ ಸ್ಟ್ರಾಂಗ್ ಇರು. ಇನ್ನೂ ಅಲ್ಲಿ ಹೋದರೆ ಹೊಡಿಯೋಕ್ಕಾಗಲ್ಲ ಅದನ್ನು. ಇದು ತರಿಸ್ತಾರೆ ಬಿದ್ದೋಗ್ಬಿಡುತ್ತೆ ಆದಮೇಲೆ. ಇವೆಲ್ಲ 100 ವರ್ಷದ ಮೇಲೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನ್ನ ರಿಸ್ಕಿನೇ ಅದು. ಅದಕ್ಕೆ ಅಂಥವ್ರು ಡಿಸ್ಕ್ ತೊಗೊಳಕ್ಕೆ ಹೋದ್ರೆ ಒಡಿಸ್ಬಿಟ್ಟು ಬೇರೆ ಕಟ್ಟೋದೇ ವಾಸಿ ಅಂತ ಹೇಳ್ತಾರೆ. ಇಷ್ಟು ಆದರೆ ಹೇಗಿದೆ ಅಂದರೆ ಕೆಲವು ಅದು ಒಡೆದು ಹಾಳು ಮಾಡಿದ್ದಾರೆ. ಅವರೆಲ್ಲ ಒಡೆದು ಹಾಳು ಮಾಡಿದರೆ ಹೊರತು ಒಡೆದು ಸುಟ್ಟು ತಮ್ಮಿಷ್ಟಾವೆ ಬಿದ್ದು ಕೆಲವೇ ಗಟ್ಟಿಬಿಟ್ಟು ಜೋರಾಗಿದೆ ಅವೆಲ್ಲ ಕೂಡ. ಇದು ಯೋಚನೆ ಮಾಡಿದರೆ ಆ ಟೆಕ್ನಾಲಜಿ ಬೇರೆಯೇ ಇತ್ತು. ಈ ಕುತುಬ್ ಮಿನಾರ್ ಹೇಳ್ತಾರಲ್ಲ, ಅದು ಎಷ್ಟು 2,000 ವರ್ಷ ಆಗಿದೆ ಹೆಚ್ಚು ಕಡಿಮೆ. ಏನಿಲ್ಲ, ಅದಕ್ಕೆ ತುಕ್ಕಿಡ್ದಿಲ್ಲ. ಅದು ಎಕ್ಸ್ಪೈರ್ ಎಲ್ಲೋ ರೂಮ್ನಲ್ಲಿ ಕೂಡಿ ಹಾಕಿಲ್ಲ, ದೊಡ್ಡದು. ಇವತ್ತು ಆ ಟೆಕ್ನಾಲಜಿ ಮಾಡೋಕ್ಕೆ ಬರ್ತಾಯಿಲ್ಲ ಅವರಿಗೆ, ಅಷ್ಟು ಪರ್ಫೆಕ್ಷನ್ ಬರ್ತಾಯಿಲ್ಲ. ಬರಬೇಕು ತುಕ್ಕಿಡ್ದೋಗು ಅಂದರೆ ಅದೇನೋ ಗೊತ್ತಿತ್ತು ಅವರಿಗೆ, ಅದೆಲ್ಲ ಕಳ್ಕೊಂಡ್ಬಿಟ್ರು. ಹಾಂ, ಅಲ್ಲ ಇರಲಿ, ಒಟ್ಟು ಬಂದು ದೃಷ್ಟಾಂತ ಕೊಟ್ಟಿದ್ದು. ದೃಷ್ಟಾಂತ ಅಂಥದ್ದು ಇದೆಯಲ್ಲ ಈಗ. ಆ ಈ ಇವತ್ತು ದೇವಸ್ಥಾನ ಕಟ್ಲಿಕ್ಕೆ ಬರೋದೇ ಇಲ್ಲ, ಅಲ್ಲಿ ಬಿಟ್ಕೊಳ್ಳಿ. ಇದು ಯಾವ ದೇವಸ್ಥಾನ ಕೂಡ ಹಂಪಿ ದೇವಸ್ಥಾನ ಇದ್ದಾಗೆ, ಶ್ರೀರಂಗ ದೇವಸ್ಥಾನ ಇವೆಲ್ಲ ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ. ತಿಳಿತಾ? ಎಷ್ಟು ದಿವಸ ಆಗಬೇಕು ಅದಕ್ಕೆಲ್ಲ ಕೂಡ. ಶ್ರೀರಂಗ ಒಂದೊಂದಕ್ಕಿಂತ ಒಂದು ದೊಡ್ಡ ದೇವಸ್ಥಾನಗಳು. ಅದು ಇದೆಯಲ್ಲ, ಯಾವುದು ಶ್ರೀರಂಗ ದೇವಸ್ಥಾನ ಏಷ್ಯಾದಲ್ಲೇ ಅದು ದೊಡ್ಡ ದೇವಸ್ಥಾನ ಅಂತ. 7 ಪ್ರಕಾರ ಇದೆ ಅದಕ್ಕೆ, 7 ಪ್ರಕಾರ ದಾಟಬೇಕು. ಆ ಹಿಂದಿನ ಕಾಲಕ್ಕೆ ಊರಿದ್ದೆಲ್ಲ ಅದರೊಳಗೆ ಹೊರಗೆ ಏನಿರಲಿಲ್ಲ. ಈ ಊರು ಬೇಡ ದೊಡ್ಡದಾಯ್ತು ಹೊರತು ಈ ಊರು ಒಳಗೆ ಇರ್ತಿತ್ತು, ಕೋಟೆ ಇದ್ದಾಗಿತ್ತು ಅದೆಷ್ಟು ಕೂಡ. ಅಂದರೆ ಆ ಟೆಕ್ನಾಲಜಿ ಇವತ್ತೆಲ್ಲಿ ಬರುತ್ತೆ ನಿಮಗೆ? ಅದು ಇವ್ರಿಗೆ ಹಿಂದಿನ ಇವರು ನಿಮ್ಮನ್ನು ಹೊಗಳ್ಕೊಳ್ಳಿ, ಹಿಂದಿನ ಯಾಕೆ ಬೈಬೇಕು ಇವರು ಅದನ್ನು? ಅದೊಂದು ಬೇರೆ ಇತ್ತು ಅಂತ ಒಪ್ಕೊಂಡ್ರೆ ಇಲ್ಲ, ನಾವೇ ಭಾರಿ ಮುಂದುವರೆದವರು ಅಂತ ಹೇಳ್ತಾರೆ. ವಿಚಾರ ಕೂಡ ಬುದ್ಧಿ ಕೂಡ ಮುಂದುವರೆದಿಲ್ಲ ಅಂತಾಯ್ತು. ಹೌದು, ಅದೆಲ್ಲ ಇವರು ತಲೆಗೆ ಹೋದರೂ ಅರ್ಥ ಆಗಲ್ಲ. ಯಾಕೆಂದರೆ ಎಷ್ಟು ಸೂಕ್ಷ್ಮ ಅದು. ಅಲ್ಲೇನು ಆ ರೀತಿ ಮಾಡಬೇಕಾದ್ರೆ ಕಲ್ಲು ಹೇಗೆ ಜೋಡಿಸ್ಬೇಕು, ಡಿಫ್ರೆಂಟ್ ಕಲ್ಲುಗಳ ಕಲ್ಲು ಜೋಡಿಸೋದ್ರಲ್ಲಿ ವ್ಯತ್ಯಾಸ ಆಯಿತಾ? ಎಷ್ಟು ಕಷ್ಟ ಇದು ಉಳಿಸ್ಬೇಕಾದ್ರೆ. ಕಲ್ಲುಗಳೇ ಹಾಗಿರೋದಾದರೆ ನೇಚರ್ ಎಂಥ ವಂಡರ್ ಅದು, ಅದರೊಳಗೆ ಸಂಗೀತ ಇದೆ ಅಂತ ಆಯ್ತಲ್ಲ. ಯತ ಏವಂ ಪರಂಪರೆಯ ಯಜ್ಞಾಭಿವಂಗಂ ಬ್ರಹ್ಮ ತಸ್ಮಾತ್ ತನ್ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಪರಮಾತ್ಮ ಎಲ್ಲಿದ್ದಾನೆ, ಯಜ್ಞಯಾಗ ನಡೀತಾನೇ ಇರಬೇಕು. ಅದೆಲ್ಲ ಯಾತಕ್ಕೆ ಲಿಂಕ್ ಮಾಡಿದರು? ಯಜ್ಞ ಅರ್ಥಾತ್ ಕರ್ಮಣೋನ್ಯತ್ರ. ದೇರ್ಫೋರ್ ಪ್ರತಿಯೊಂದನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಇವನು ಉದ್ಧಾರ ಆಗ್ತಾರೆ, ಜಗತ್ತು ಉದ್ಧಾರ ಆಗ್ತದೆ. ತುಂಬ ಜನಗಳು ಏನು ಮಾಡ್ತಾರೆ, ಯೋಗಿಗಳು ಇವರೆಲ್ಲ ಎಂಥವ್ರು ಅಂದರೆ ಸ್ವಾರ್ಥಿಗಳು. ತಾವು ಉದ್ಧಾರ ಆಗೋಗ್ಬಿಡ್ತಾರೆ. ತಪ್ಪದು. ರಾಯರು ಸ್ವಾರ್ಥಿಗಳಾಗಿದ್ದರೆ ಗೊತ್ತಾಯ್ತಿಲ್ಲ. ಯೋಚನೆ ಮಾಡಿ. ಅಂದರೆ ಯೋಗಿಗಳಿಂದ ಏನಾಗುತ್ತೆ? ಆತ್ಮೋದ್ಧಾರ, ಜಗದುದ್ಧಾರನೂ ಮಾಡ್ತಾರೆ ಅವರು. ಒಬ್ಬದಕ್ಕೆ ಸಾಕ್ಷಿ. ಅದಕ್ಕೆ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದರೆ ಒಂದು ಫ್ಯಾಕ್ಟ್ರಿಯಿಂದ ಎಷ್ಟು ಜನ ಬದುಕ್ತಾರೆ ಗೊತ್ತಲ್ಲ? ಯಜ್ಞಯಾಗಗಳು ಹಾಕಿ ಯಜ್ಞಯಾಗ ಮಾಡೋವಾಗ ಎಷ್ಟು ಜನ ಬದುಕಬೇಕಾದ್ರೆ ಲೌಕಿಕವಾಗಿ ಅವರಿಗೆ ಬದುಕು ಬಂತು, ಆಧ್ಯಾತ್ಮಿಕವಾಗಿ ಮಳೆ ಬೆಳೆ ಬಂತು. ಯತ ಏವಂ ಪರಂಪರೆಯ ತಾನಿ ಅಕ್ಷಾನಿ ಚ ಅಕ್ಷರಾಣಿ ಭೂತಾಭಿವ್ಯಂಗ್ಯಾನೀತಿ ಚಕ್ರಂ. ಇಂಥ ವೇದಾದಿ ಶಾಸ್ತ್ರ ಹೊರಬರ್ಬೇಕಾದ್ರೆ ಏನು ಬೇಕೀಗ? ಉಚ್ಚಾರಣೆ ಆಗಬೇಕು. ಉಚ್ಚಾರಣೆ ಮಾಡೋ ವ್ಯಕ್ತಿಗಳು ಬೇಕು. ಅದೇ ಅಲ್ಲಿಂದ ಶುರುವಾಯಿತು. ಅನ್ನಾದ್ಭವಂತಿ ಭೂತಾನಿ. ಭೂತಗಳು ಅಂದರೆ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಅವರೆಲ್ಲರೂ ಇದ್ದಾರೆ. ಪ್ರಾಣಿಗಳು ಅವರೆಲ್ಲ ಇದ್ದಾರೆ. ಅವರು ಪಾಠ ಪ್ರವಚನ ಮಾಡ್ತಿದ್ರೆ ಜ್ಞಾನ ಬೆಳೆಯುತ್ತೆ. ಜ್ಞಾನ ಬೆಳೆಯುತ್ತೆ. ಜ್ಞಾನ ಬೆಳೆದಾಗ ಇವೆಲ್ಲ ಸರಿ ಹೋಗುತ್ತೆ. ಅದಕ್ಕೆ ಹೇಳಿದ್ವಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿಬಿಟ್ರೆ ಮನುಷ್ಯ ಏನಾಗ್ತದೆ, ಮತ್ತು ಶಿಲಾಯುಗಕ್ಕೆ ಹೋಗ್ತಾನೆ ವಾಪಸ್. ಸ್ವಲ್ಪ ದಿವಸಕ್ಕೆಲ್ಲ ಎಲ್ಲಿ ಹೋಗ್ಬಿಡ್ತಾನೆ, ಹೆಬ್ಬೆಟ್ಟು ಬರೋಕ್ಕೆ ಶುರುವಾಗ. ಅಂದರೆ ಅದರಿಂದ ಮನುಷ್ಯ ಬದುಕಿರೋದು. ಸೊ ಜ್ಞಾನಕ್ಕೆ ಪ್ರಾಧಾನ್ಯ. ಜ್ಞಾನ ಬರಬೇಕಾದ್ರೆ ಪುಸ್ತಕದಿಂದ ಬರೋದಿಲ್ಲ,
ಪುಸ್ತಕ ಟೆಕ್ಸ್ಟ್ ಆಗಬೇಕು, ಹೇಳ್ಕೊಡೋರು ಬೇಕು. ಎಷ್ಟೇ ನೋಡಿ ಏನೇ ಟಿ ವಿ 1000 ತೋರಿಸ್ಲಿ ನೀವು, ಎದುರಿಗೆ ಹೇಳೋದು ಎಫೆಕ್ಟ್ ಇರೋದಿಲ್ಲ. ಗೊತ್ತಾಯ್ತಾ? ಸಾಕ್ಷಾತ್ತಾಗಿ ಓದೋದಕ್ಕೆ ಇವತ್ತು ಇಷ್ಟೆಲ್ಲ ಟಿ ವಿ ಸಾಕಷ್ಟು ಬಂತು. ಆದರೂ ಕೂಡ ಪ್ರೈಮರಿ ಎಜುಕೇಷನ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಸಬ್ಸ್ಟಿಟ್ಯೂಟ್ ಯಾಕೆ ಮಾಡ್ಲಿಕ್ಕೆ ಬರೋದಿಲ್ಲ? ಆ ಪ್ರೈಮರಿ ಎಜುಕೇಷನ್ ಯಾರಿಂದ ಬರಬೇಕದು? ಗುರುಮುಖೇನೇ ಬರಬೇಕು, ಅವ್ರು ಬೇರೆಗಂತ ಬರೋದಿಲ್ಲ. ಒಂದು ಸ್ಟೇಜಲ್ಲಿ ಹೇಳಕ್ಕೆ ಬೇಕೆ, ಮುಂದಿನ ಸ್ಟೇಜಲ್ಲಿ ಬೇಕಾದ್ರೆ ಓದ್ಕೋತಾರೆ, ಫಸ್ಟ್ ಸ್ಟೇಜಲ್ಲಿ ಓದೋಕ್ಕಾಗೋದಿಲ್ಲ. ಅದು ಎಷ್ಟು ಗೊತ್ತಾ? ಲಕ್ಷಾಂತರ ರೂಪಾಯಿ ತಿಂಗಳಿಗೆ, ವರ್ಷಕ್ಕಾಲ ತಿಂಗಳಿಗೆ ಲಕ್ಷಾಂತರ ರೂಪಾಯಿ. ಮಕ್ಕಳು ಮನೆಗೆ ಕಳಿಸೋದಿಲ್ಲ ಅವರು. ಇವರು ಅಷ್ಟೇ ಯಾವಾಗಲೂ ವರ್ಷಕ್ಕೊಮ್ಮೆ ನೋಡಬೇಕಷ್ಟೇ, ಹೋಗಿಬಿಟ್ಟು ಮನೆಗೆ ಕಳಿಸೋದಿಲ್ಲ. ಇಷ್ಟು ಕಾಸ್ಟ್ಲಿ ಮಾಡಿದ್ದಾರೆ ಅದನ್ನು. ಯಾವ ಇಂಜಿನಿಯರಿಂಗ್ ಮೆಡಿಕಲ್ ಕೂಡ ಕಾಸ್ಟ್ಲಿ ಅಲ್ಲ, ಅಷ್ಟು ಕಾಸ್ಟ್ಲಿ ಅಲ್ಲ. ಅಂದರೆ ಅದರ ಅರ್ಥ ಏನಂದರೆ ಇದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗೋದಿಲ್ಲ ಅಂತ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಃ ಅಘಾಯುರಿಂದ್ರಿಯಾರಾಮೋ ಮೋಹಂ ಪಾರ್ಥ ಚ ಜೀವನ್. ಈಗ ನಮ್ಮ ರೋಲ್ ಗೊತ್ತಾಯ್ತು. ಈಗ ನಾವು ಯಾವುದ್ರಲ್ಲಿ ಸೇರ್ಕೋತೀವಿ? ಈಗ ಭೂತಾನಿ ಪ್ರಾಣಿಗಳ ಗುಂಪಿ ಸೇರ್ಕೋತೇವೆ. ಅದನ್ನು ನಾವೇನು ಮಾಡಿ ನಮ್ಮ ಕೆಲಸ ನಾವು ಮಾಡದೆ ಹೋದರೆ ಏನಾಗುತ್ತಾಗ ಜಗಚ್ಚಕ್ರ ನಿಂತೋಯ್ತು. ಒಬ್ಬನ ಕೆಲಸಕ್ಕೆ ಬರಲಿಲ್ಲ, ಆ ಸ್ಟೇಜಲ್ಲಿ ಸ್ಟಾಪ್ ಆಗೋಯ್ತು. ಗೊತ್ತಾ? ಲಿಂಕಲ್ಲಿ ಒಂದು ಬ್ರೇಕ್ ಆದರೂ ಕೂಡ ಎಂಟೈರ್ ಇದು ಏನಾಗುತ್ತೆ ಅಲ್ಲಿಗೆ ಕೊಡ್ತಾರೆ. ಎಲ್ಲಿಂದ ಕರೆಂಟ್ ಎಲ್ಲಿಂದನೋ ಬಂತು ಶರಾವತಿಯಲ್ಲಿ, ಇಲ್ಲಿ ಒಂದು ಕಡೆ ಗ್ಯಾಪ್ ಬಂತು, ಕಂಬದಲ್ಲಿ ಹೋಯ್ತು, ಬರಲ್ಲ, ಇಲ್ಲಿ ಡೀಲಿಂಕ್ ಆಗೋಯ್ತು. ಆ ಸರ್ಕಲ್ ಕಂಪ್ಲೀಟ್ ಆದರೆ ಮಾತ್ರ ಏನಾಗುತ್ತೆ? ಪೂರ್ತಿ ರೀಚ್ ಆಗುತ್ತೆ. ಅದು ಯಜ್ಞಯಾಗಗಳೆಲ್ಲ ಅಷ್ಟು ಆಗತ್ತೆ. ಇವರೆಲ್ಲ ಯಜ್ಞಯಾಗ ಮಾಡಿಕೊಡೋದು ಅಂತ ಅದು ಶುರು ಮಾಡಿದ್ರು. ಎಲ್ಲಿ ಕಾಣಿಸುತ್ತೆ ತೋರಿಸಿ. ನೀವು ಟ್ಯಾಬ್ ಕಟ್ಟೋದಕ್ಕೂ ಇದಕ್ಕೆ ಏನು ಸಂಬಂಧ ತೋರಿಸ್ತೀರಾ ನೀವೀಗ? ತೋರ್ಸೋಕ್ಕೆ ಬರುತ್ತೆ ಎಲ್ಲರಿಗೂ ಕೂಡ. ಅದಕ್ಕೆ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಇವರು ಅರ್ಥ ಮಾಡ್ಕೊಳ್ಳೋದು ಬೇಕಿಲ್ಲ. ಅವ್ರು ಭಾರಿ ದೊಡ್ಡರು, ಭಾರಿ ಬುದ್ಧಿವಂತರು ಅಂತ ಹೇಳೋದಕ್ಕೆ ಹೋಗ್ತಾರೆ. ಭಾರಿ ದೊಡ್ಡತ್ತು ಪ್ರೂವ್ ಮಾಡ್ಕೋತಾರೆ ಅದರಿಂದ. ಏವಂ ಪ್ರವರ್ತಿತಂ ಚಕ್ರಂ. ನೋಡಿ, ಪ್ರವರ್ತಿತಮಿಗೂ ಸಾರಸ್ಯ ಇದೆ. ಪರಮಾತ್ಮ, ಆಕಾಯ ಆದ್ದರಿಂದ ಪರಮಾತ್ಮರಿಂದ ನಡೆಯೋ ಜಗತ್ತಿದು ಒಂದು. ಅದಕ್ಕೆ ದೈವಂಚೈವಾತ್ರ ಪಂಚಮಂ. ಎಲ್ಲರ ರೋಲಲ್ಲೂ ಕಾಮನ್ ಫ್ಯಾಕ್ಟರ್ ದೇವರು. ಅದಕ್ಕೋಸ್ಕರ ನಾ ಅನುವರ್ತಯತೀಹ ಯಃ, ಯಾವನು ಅನುಸರಿಸಿ ನಡೆಯುವುದಿಲ್ಲ, ಯಾವನು ಅನುಸರಿಸಿ ನಡೆಯುವುದು. ಸರ್ಕಾರ ಬಂದಿಲ್ಲ, ಕೆಲಸ ನಿಂತೋಯ್ತು, ಆಗಲಿಲ್ಲ. ಈಗ ಅವನ ರೋಲ್ ಇದೆ. ಈಗ ಅದು ಆ್ಯಕ್ಚುಲಿ ಆಫ್ಟರ್ ಆಲ್ ಕ್ಲರ್ಕ್ ಅವನು, ಸ್ಟಿಲ್ ಅವನ ನೆಸಿಟಿ ನಮಗಿದೆ. ಈಗ ಅಟೆಂಡರ್ ಸ್ಟ್ರೈಕ್, ಎಲ್ಲ ಕೆಲಸ ನಿಂತೋಯ್ತು. ಈ ಟೇಬಲ್, ಈ ಮಗ್ಗಲ ಟೇಬಲ್ಗೆ ಇವನು ಇಡಬಾರ್ದು. ಯಾರು ಇಡಬೇಕಾದ್ರೆ ಅವನ ಕೆಲಸ ಅದು. ಇಲ್ಲದ ಹೋದ್ರೆ ಗಲಾಟೆ ಮಾಡುತ್ತಾನೆ. ಅದಕ್ಕಾಗಿ ನಾವು ಎಷ್ಟೇ ಚಿಕ್ಕವರಿರಲಿ ಅವ್ರಿಗೂ ಏನಿದೆ, ಒಂದು ಕೆಲಸ ಇದೆ. ಪ್ರತಿಯೊಂದಕ್ಕೂ ರೋಲ್ ಇದೆ. ಇವತ್ತು ಜಗತ್ತೆಲ್ಲ ಪರಮಾತ್ಮ ಸೃಷ್ಟಿ ಮಾಡಿದ್ದಾರಲ್ಲ, ಹಾವು ಚೇಳು, ಹಾವನ್ನ ಯಾಕೆ ಸೃಷ್ಟಿ ಮಾಡಬೇಕು, ಇದೆಲ್ಲ ಯಾಕೆ ಮಾಡಬೇಕು ಅಂತ. ಅದರಿಂದ ಬೆನಿಫಿಟ್ ಇದೆ. ಇಲಿಗಳು ಯಾತಕ್ಕೆ ಬೇಕು, ಅದಕ್ಕೊಂದು ಬೇಕು. ಮತ್ತು ಇವತ್ತು ಹಾವುಗಳು ಅಕಸ್ಮಾತ್ ಇಲ್ಲದೆ ಹೋಗಿದ್ದರೆ ರೈತರ ಬೆಳೆ ಬರ್ತಾರೆ ಇದ್ದಿಲ್ಲ ಅಂತ ಹೇಳ್ತಾರೆ. ಏನು ಬೆಳೆಯುತ್ತೆ, ಯಾವ ಬೆಳೆನೂ ಬೆಳೆ ಅಲ್ಲ ಅವತ್ತಿಂದ ಹಾಕಿಬಿಡ್ತಾಯಿದೆ. ಅವತ್ತಿಂದು ಬ್ಯಾಲೆನ್ಸ್ ಮಾಡಿಬಿಡೋದ್ರಿಂದ ಇದಾಗ್ತಾಯಿದೆ. ಎಲ್ಲ ಅವನು ಕೊಂದು ಹಾಕಿಬಿಟ್ರೆ ಏನಾಗ್ತದೆ? ಇವನು ಸಾಯ್ತಾನೆ ಕೊನೆಗೆ. ಬೆಳೆ ಮನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ದೇವರು ಸೃಷ್ಟಿ ಮಾಡಿದ್ದು ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಕೆ ಹೊರತು ಕಾಮೆಂಟ್ ಮಾಡೋಕ್ಕೆ ಹೋದರೆ ಅದು ಸೂಯಿಸೈಡಲ್ ಅಪ್ರೋಚ್ ಆಗುತ್ತೆ. ಇಂಥ ಜಗಚ್ಚಕ್ರವನ್ನು ಯಾರು ಅನುಸರಿಸಿ ನಡೆಯುವುದಿಲ್ಲ ಅವನೇನಾಗ್ತಾನೆ? ಅಘಾಯುಹು. ಅಘಾಯು ಅಂದ್ರೇನು? ಅಗಾರ್ಥಂ ಆಯುಹು. ಅವನ ಬದುಕು ಬರೀ ಪಾಪಕ್ಕೆ ಸಾಧನ. ದಂಡಪಿಂಡ ಅಂತಾರಲ್ಲ, ದಂಡಪಿಂಡ. ಮನೆಯಲ್ಲಿ ಕೆಲಸ ಮಾಡಿದವರೆ ದಂಡಪಿಂಡ ಹಂಚ್ಕೋಬೇಕಾದ್ರೆ ಜಗತ್ತಿನಲ್ಲೇ ದಂಡಪಿಂಡ ಆಗ್ತಾನೆ. ಅಘಾಯುಹು ಅಘಾರ್ಥಂ ಆಯುಹು. ಭಾರಿ ಪಾಪಗಳು ಸತ್ರ ಏನಿರ್ಬೇಕಂತೆ, ಇನ್ನೂ ಎಷ್ಟೋ ಪಾಪ ಮಾಡೋದು ಉಳಿತಾ ಉಂಟು ಅಂತೆ. ಇನ್ನು ಬದುಕಿದ್ರೆ ಏನು ಮಾಡ್ತಿದ್ದ ಅವನು? ದುರ್ಯೋಧನ ಸಾಯಂಕಾಲ 6 ಗಂಟೆ ಹೊತ್ತಿಗೆ ಬಿದ್ದ, ಇವತ್ತು ಸಾಯಲಿಲ್ಲ. ಮತ್ತು ರಾತ್ರಿ 12ರ ಮೇಲೆ ಅಷ್ಟು ಜನ ಕೊಲ್ಲಿಸ್ದ. ಅಷ್ಟೋಣಿಗಟ್ಟಲೆ ಬಿಡಿದ ಪಾಂಡವರ ಸೈನ್ಯ ಎಲ್ಲ ಕೊಲ್ಲಿಸ್ಬಿಟ್ಟ. ಉಪಾಂಡವರು ಕೊಲ್ಲಿಸಿ. ಎಷ್ಟು ಪಾಪವಂತ ಅವನಿಗೆ. ಅಂದರೆ ಪಾಪಿ ಬದುಕಿದಷ್ಟು ಏನು ಮಾಡ್ತಾನೋ ಅವನು? ಪಾಪ ಕಾರ್ಯ ಜಾಸ್ತಿ ಮಾಡ್ತಾನೆ. ಪುಣ್ಯವಂತ ಬದುಕಿದಷ್ಟು ಏನು ಮಾಡ್ತಾನೆ? ಪುಣ್ಯ ಕಾರ್ಯ ಜಾಸ್ತಿ ಮಾಡ್ತಾನೆ. ಆದ್ದರಿಂದ ಪುಣ್ಯವಂತರು ದೀರ್ಘಾಯುಷಿಗಳಾಗಬೇಕು ಅಂತ ಜಗತ್ತು ಕೆಡ್ತದೆ. ಒಳ್ಳೆ ಆಫೀಸರು ಟ್ರಾನ್ಸ್ಫರ್ ಆಗಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ. ತದೇತದ್ ಜಗಚ್ಚಕ್ರಂ ಯೋ ನ ಅನುವರ್ತಯತಿ ಸಹ ತದ್ವಿನಾಶಕತ್ವಾತ್ ಅಘಾಯು. ಪಾಪನಿಮಿತ್ತಮೇವ ಯಸ್ಯ ಆಯು ಸೋ ಅಘಾಯು. ಅಘ ಅಂದ್ರೇನು? ಪಾಪ. ದೇವರಿಗೆ ಏನಂತ ಹೆಸರಿದೆ? ಅನಘೋ ವಿಷ್ಣು ಸಹಸ್ರನಾಮದ ಪದ. ಅದೇ ರೀತಿ ಅರ್ಜುನಿಗೆ ಅನಘ ಅಂತ ಕೃಷ್ಣ ಹೇಳ್ತಾರೆ. ಅನಘ ಹೇಳ್ತಾರೆ ಕೇಳು ಅಂತೆ. ದುರ್ಯೋಧನ ಅನಘ ಅಂತ ಕರೆಯೋದಿಲ್ಲ. ದುರ್ಯೋಧನ ಹೇಳ್ಬೇಕು ಅನಘ ಅಲ್ಲ ಅವನು. ಅದಕ್ಕೆ ಅವ್ರಿಗೆ ಅರ್ಥ ಆಗ ಹೇಳಲಿಲ್ಲ, ಇವ್ರಿಗೆ ಅರ್ಥ ಆಗ ಹೇಳ್ತಾನೆ ಪಾಪ. ಅದೇನಾಗುತ್ತೆ? ಯಾಕೆ ಹೇಳಿ ನೋಡೋಣ. ಯಾಕೆ ಬಂತು? ವೆರಿ ಇಂಗ್ಲೀಷ್ ರೂಲು ಸಂಸ್ಕೃತ ರೂಲು ಎರಡೂ ಒಂದೇ. ಸಿಂಪಲ್. ಯಾನ್ ಎಲ್ಲಿ ಉಪಯೋಗಿಸ್ತಾರೆ?
ಓವೆಲ್ ಬಂದಾಗ ಏನಾಗುತ್ತೆ? ಯಾನ್ ಬರಬೇಕು. ಆ ಅಂಬದೇನು ಓವೆಲ್, ಅದಕ್ಕೆ ಅನ ಆಯಿತು. ನಾ ಬ್ರಾಹ್ಮಣ ಅನಬ್ರಾಹ್ಮಣ ಅಬ್ರಾಹ್ಮಣ ಆಯ್ತು, ಅದು ಓವೆಲ್ ಅಲ್ಲ ಬ್ರಾಹ್ಮಣ. ಸೊ ಇಂಗ್ಲೀಷ್ ಸಂಸ್ಕೃತದ ಕಾಪಿ ಅದು, ಅರ್ಥ ಆಯ್ತಾ? ಇಂಗ್ಲೀಷ್ನಲ್ಲಿ ಏನಿದೆ ಅದಿಷ್ಟು ಮೂಲ ಎಲ್ಲ ಹುಡುಕೆ ಸಂಸ್ಕೃತದಲ್ಲಿ ಸಿಕ್ಕಿಬಿಡತ್ತೆ. ತದೇತತ್ ಜಗಚ್ಚಕ್ರಂ ಯೋ ನಾನುವರ್ತೈತಿ ಸಹ ತದ್ವಿನಾಶಕತ್ವಾತ್ ಅಘಾಯು ಪಾಪನಿಮಿತ್ತಮೇವ. ಇಲ್ಲೆಷ್ಟು ಓವೆಲ್ಸ್ ಯಾವ ಇಂಗ್ಲೀಷ್ನಲ್ಲಿ ಅಷ್ಟೇ. ಆದ್ದರಿಂದ ಇದು ಆ ಇಂದ ಹಿಡಿದು ಅವರಿಗೂ ಇಲ್ಲ, ಗೊತ್ತಾಯ್ತಾ? ಆದ್ದರಿಂದ ನಾವು ಜಾಸ್ತಿ ಬಂದಿದ್ದರಿಂದ ಕ್ಲಾರಿಟಿ ಜಾಸ್ತಿ ಆಗ್ತಾ ಬಂತು. ಇಂಗ್ಲೀಷ್ನಲ್ಲಿ ರಾಮ ಅಂತ ಬೇರೆ, ರಮ ಅಂತ ಬೇರೆ, RAM ಬರೀತೇವೆ. ಏನು ಯಾವ ರೀತಿ ಓದ್ಬೋದು ಅದನ್ನು? ರಮ ಆಗ್ಬೋದು, ರಾಮ ಆಗ್ಬೋದು, ರಾಮ ಆಗ್ಬೋದು. ಸಂಸ್ಕೃತ ಹಾಗೆ ಮಾಡೋದು, ರಾ ಅಂದರೆ ನಾನೇ, ಗೊತ್ತಾಯ್ತಾ? ಪರ್ಫೆಕ್ಷನ್ ಗೊತ್ತಾಗಲ್ಲ. ಮತ್ತು ಇಂಗ್ಲೀಷ್ನಲ್ಲಿ ನೋಡಿ, ರಾಮ ಕಿಲ್ಡ್ ರಾವಣ, ರಾಮ ಮೊದಲು ಬಂತು, ಕಿಲ್ಡ್ ಮಧ್ಯೆ ಬಂತು, ರಾವಣ ಬಂತು. ಉಲ್ಟಾ ಪಲ್ಟ ಮಾಡಿಬಿಟ್ರೆ, ರಾವಣ ಮೊದಲು ಹಾಕಿಬಿಟ್ರೆ ಅಪಾರ್ಥ ಆಗಿಬಿಡೋದು. ಸಂಸ್ಕೃತದಲ್ಲಿ ಹಾಗೆ ಆಗೋದಿಲ್ಲ. ಎಲ್ಲಿ ಯಾವುದೇ ಇರಲಿ ಏನಾಗಲ್ಲ ಅದು. ಪಾನ್ ತ್ವಸ್ಮಾನ್ ಶುರು ಮಾಡಿದರು, ಕ್ರಿಯಾಪದ ಶುರು ಮಾಡಿದರು, ಕೊನೆಗೆ ಎಲ್ಲೋ ಕರೆಕ್ಟಾಗಿ ಜಾಯ್ನ್ ಆಗುತ್ತೆ. ಸೊ ಅದಕ್ಕೆ ಸಂಸ್ಕೃತ ಪರ್ಫೆಕ್ಟ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಎಂಬಿಗಿಟಿ ಇಲ್ಲ ಅದರೊಳಗೆ, ತಿಳಿತಾ? ಕಡಿಮೆ ಮಾಡ್ಲಿಕ್ಕೆ ಹೋಗಿ ಏನು ಮಾಡಿಬಿಟ್ರು, ತಮಿಳಿಗೆ ಇನ್ನೂ ಕಡಿಮೆ ಮಾಡ್ಲಿಕ್ಕೆ ಹೋಗಿ ಏನು ಮಾಡಿದ್ರು ಅವರು? ಕೆಲವು ಅಕ್ಷರ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ, ಅದು ಏನೋ ಹೇಳಿದ ಏನೋ ಕೆಡಿಸ್ತಾ ಇರ್ತವೆ. ಈ ರೀತಿ ಉಚ್ಚಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ವೇದ ಹೇಳೋಕ್ಕಾಗಲ್ಲ ಅವ್ರ ಕೈಲೇ, ಯಾಕೆಂದರೆ ಇದು ಅದು ಉಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ, ಯಾರಿಗೆ ಟರ್ನೇ ಆಗೋದಿಲ್ಲ ಅವ್ರಿಗೆ. ಯಸ್ಯಾಯುಹು ಸೋ ಅಘಾಯು. ಇದರಿಂದ ನಮಗೇನಾಯಿತು? ಯಾರು ಯಜ್ಞಯಾಗಾದಿಗಳನ್ನು ಮಾಡದೆ ಬದುಕ್ತಾರೆ ಅವರ ಪಾಪದ ಬದುಕು ಹೊರದು ಏನಲ್ಲ, ಅವ್ರದ್ದು ಪುಣ್ಯಕ್ಕೋಸ್ಕರ ಬದುಕೋದಿಲ್ಲ ಅಂತ ಕರೆ. ಅಂಥವ್ನಿಗೆ ಚಕ್ಕರ್ ಹೊಡೆಯನ್ನು ಪ್ರಮೋಷನ್ ಬೇರೆ ಕೊಡ್ತಾರಾ? ಪ್ರಮೋಷನ್ ಇನ್ಕ್ರಿಮೆಂಟ್ ಎಲ್ಲ ಕಟ್ ಮಾಡ್ತಾ ಹೋಗ್ತಾರೆ, ಆಮೇಲೆ ಡಿಸ್ಮಿಸ್ ಮಾಡಿ ಹಾಕಿಬಿಡ್ತಾರೆ. ಎಂದು ಕೂಡ ನಮ್ಮ ಕರ್ತವ್ಯ ಲೋಪ ಮಾಡಬಾರ್ದು. ಅದಕ್ಕೆ ಕರ್ಮಣ್ಣೇ ವಾಧಿಕಾರ. ನಮ್ಮ ರೋಲ್ ಇರೋದಿಲ್ಲ, ಕರ್ಮ ಮಾಡೋದಷ್ಟು ನಮ್ಮ ರೋಲ್ ಇರೋದು ಆ ಜಾಗದಲ್ಲಿದೆ. ಅದನ್ನು ಮಾಡದೆ ಹೋದರೆ ಇದಿಷ್ಟು ಡೀಲಿಂಗ್ ಮಾಡಿದ ಪಾಪ ಬರ್ತದೆ. ಎಷ್ಟಾತ್ಮರತಿರೇವ ಸ್ಯಾದ್ ಆತ್ಮತೃಪ್ತ ತಾತ್ಪರ್ಯ ಎಷ್ಟೇ ತಾತ್ಪರ್ಯ. ಹಾಂ, ರೈಟ್. ಅದಿಷ್ಟು ಅದು ಡಿಟೇಲಾಗಿ ಅಲ್ಲಿ ಬರೋದು ಸಿಂಪಲಾಗಿ ಹೇಳಬೇಕು. ಅಲ್ಲ ಹೇಳಿದ್ದರಿಂದ ಮತ್ತೆ ಹೇಳೋಕ್ಕೆ ಹೋಗಲಿಲ್ಲ ಅದನ್ನೆಲ್ಲ. ಇಲ್ಲಿ ಪರ್ಜನ್ಯ ಅನ್ನೋ ಪದ ಬಂತು, ಕೆಲವು ಪದಗಳಿಗೆಲ್ಲ ಅರ್ಥ ಹೇಳ್ತಾರೆ. ಜನನಾತ್ ಪರಸಸ್ಯಾದೇಹೇ ಪರ್ಜನ್ಯೋ ಮೇಘ ಸಂತತಿ. ಪರ್ಜನ್ಯ ಅಂದರೆ ಸೂರ್ಯನ ಹೆಸರು ಇದೆ, ಮೇಘಗಳಿಗೂ ಪರ್ಜನ್ಯ ಅಂತ ಕರೀತಾರೆ. ಮೇಘ ಸಂತತಿ ಅಂದರೆ ಸೀರೀಸ್ ಆಫ್ ಮೇಘಾಸ್, ಅದಕ್ಕೇನಂತಾರೆ? ಮೇಘ ಸಂತತಿ. ಜನನಾತ್ ಪರಸಸ್ಯಾದೇಹೇ, ಉತ್ತಮವಾದಂಥ ಸಸ್ಯಗಳನ್ನು ಹುಟ್ಟಲಿಕ್ಕೆ ಕಾರಣ ಆಗೋದರಿಂದ ಪರಜನ್ಯ ಪರ್ಜನ್ಯ, ಪರಜನ್ಯ ಪರ್ಜನ್ಯ. ಜನನಕ್ಕೆ ನೀರು ಬಿದ್ದು ಕಾಳು ಬೆಳೆಯೋದಕ್ಕೆ ಕಾರಣವಾಗೋದರಿಂದ ಪರ್ಜನ್ಯಕ್ಕೆ, ಮೇಘ ಸಂತತಿಗೆ ಪರ್ಜನ್ಯ ಅಂತ ಕರೀತಾರೆ. ಸ ಯಜ್ಞಾತ್ ಕರ್ಮಣಃ ಸೋಪಿ. ಅದೆಲ್ಲಿಂದ ಬರುತ್ತೆ ಅಂದರೆ ಯಜ್ಞದಿಂದ ಬರುತ್ತೆ. ಅದೆಲ್ಲಿಂದ ಬರುತ್ತೆ? ಕರ್ಮದಿಂದ ಬರುತ್ತೆ. ಸೋಪಿ ಸಮಸ್ತಂ ಕರ್ಮ ಕೇಶವಾತ್. ಒಟ್ಟಿಗೆ ಎಲ್ಲ ಬರೋದು ಯಾರಿಂದ? ಕೇಶವಾತ್. ಸಮಸ್ತಂ ಸ ನಿತ್ಯೋ ಅಪಿ ಅಕ್ಷರ ತತಿರೂಪತ್ವಾತ್ ವಾಕ್ಯಾಧಿಗಮ್ಯತೆ. ಪರಮಾತ್ಮ ನಿತ್ಯ. ನಾ ತಿಳ್ಕೊಳ್ಳೋ ಒಂದು ಪದಾರ್ಥ ಇದೆಯಪ್ಪ, ಕಣ್ಣಿಲ್ಲ, ಡೆಸ್ಕ್ ಕಾಣೋದಿಲ್ಲ ನಮಗೆ. ಡೆಸ್ಕ್ ಇರೋದು ಹೌದು, ಕಣ್ಣಿರೋದು ಹೌದು, ಕಣ್ಣು ಮುಚ್ಚಿಡ್ತಾನೆ ಕಾಣೋದಿಲ್ಲ, ಕುರುಡ ಕಾಣೋದಿಲ್ಲ, ಕಣ್ಣು ತೆಗೆದ್ರೆ ಕಾಣುತ್ತೆ. ಸೊ ಕಣ್ಣಿನಿಂದ ಅದು ಕಂಡಾಗಲಿಲ್ಲ. ಸೊ ವೇದಗಳಿದೆ, ದೇವರಿದ್ದಾರೆ. ಆದರೆ ದೇವರು ಕಾಣಬೇಕಾದ್ರೆ ಏನು ಬೇಕು ನಮಗೆ? ವೇದಗಳು ಬೇಕು. ಅದಕ್ಕೋಸ್ಕರನೇ ಅಕ್ಷರ ಅಲ್ಲ. ದೇವರು ಯಾವಾಗಲೂ ಇರ್ತಾನಲ್ಲ, ಯಾವಾಗಲಿರೋ ದೇವ್ರನ್ನ ತಿಳಿಸೋಕ್ಕೆ ಏನು ಬೇಕು? ಯಾವಾಗಲಿರೋ ಪ್ರಮಾಣ ಒಂದು ಬೇಕು. ಯಾವಾಗಲಿರೋ ಪ್ರಮಾಣ ಅಂದರೆ ವೇದಗಳೇ. ಸನಿತ್ಯೋ ಅಪಿ ಅಕ್ಷರತತಿ ರೂಪತ್ವಾದ್ ವಾಕ್ಯಾಧಿಗಮ್ಯತೆ. ನೋಡಿ, ಅಕ್ಷರ ಶಬ್ದಕ್ಕೆ ಹೊಸ ಅರ್ಥ ಹೇಳಿದಿರಿ. ಸ್ವಾರಸ್ಯ ಗೊತ್ತು. ಸುಮ್ಮನೆ ಪದ ಕಾಣುತ್ತೆ. ಅಕ್ಷರ ಶಬ್ದ ವೇದ ಅಂತ ಅರ್ಥ ಮಾಡಬೇಕು, ಬ್ರಹ್ಮ ಅಂತ ಅರ್ಥ ಮಾಡಬಾರ್ದು. ಯಾತಕ್ಕೆ? ಅಕ್ಷರ ಒಂದು ಅರ್ಥ ಹೇಳಿದ್ರು, ನಿತ್ಯ ಅಂತ ಹೇಳಿ ಇನ್ನೊಂದು ಅರ್ಥ. ಅಕ್ಷರಗಳವು, ಅಕ್ಷರಗಳಿಂದ ತಾನೇ ಬರೋದು. ಅಕ್ಷರ ಅಂತ ಯಾವುದಕ್ಕೆ ಕರಿತೇವೆ ನಾವು? ಲೆಟರ್ಸ್, ವರ್ಣಗಳಿಗೆ. ದೇರ್ಫೋರ್ ಅಕ್ಷರಾತ್ಮಕತ್ವಾತ್ ವೇದಸ್ಯ, ವೇದದಿಂದ ತಿಳಿಬೇಕು ಅಂತ ಅರ್ಥ. ಅಕ್ಷರನಾಮಕ ಪರಮಾತ್ಮನನ್ನು ಅಕ್ಷರವಾದ ವೇದಗಳಿಂದಲೇ ತಿಳಿಬೇಕು ಅಂತ ಅರ್ಥ. ಸನಿತ್ಯೋಪಿ ಅಕ್ಷರತತಿ ರೂಪತ್ವಾತ್ ವಾಕ್ಯಾಧಿಗಮ್ಯತೆ. ವಾಕ್ಯಂ ಉಚ್ಚಾರ್ಯತೆ ಭೂತೈ ತಾನಿ ಅನ್ನಾತ್ ತಚ್ಚ ಮೇಘತ. ಡಿಟೇಲಾಗಿ ಹೇಗೆ ಚಕ್ರ ಆಗುತ್ತೆ ಒಂದು ನೀಟಾಗಿ ತೋರಿಸ್ತಾರೆ ಇದನ್ನು. ವಾಕ್ಯ ಅದು ಯಾವಾಗಿಂದ ಮಾಡಕ್ಕೆ ಹೋದಾಗ ಚಕ್ರ ಆಡಿಸೋದಿಲ್ಲ, ಅವಾಗೇನಾಗುತ್ತೆ? ಚಕ್ಕರ್ ಕೊಟ್ಟ ಅಂತಾರಲ್ಲ. ಚಕ್ಕರ್ ಕೊಡೋದು ಅಂದ್ರೇನು? ಆಬ್ಸೆಂಟ್ ಆದರೂ ಚಕ್ಕರ್ ಕೆಲಸ ಮಾಡೋದಿಲ್ಲ. ಚಕ್ಕರ್ ಕೊಟ್ಟಾಗ ನಿಂತು ಹೋಗಿಬಿಡುತ್ತೆ, ಆದ್ದರಿಂದ ಪಾಪ ಬರುತ್ತೆ ಅಂತ ಅರ್ಥ. ಭೂತೈ ತಾನಿ ಅನ್ಯಾತ್ ಅನ್ನಾತ್
ಭೂತಗಳು ಬರಬೇಕು, ಮನುಷ್ಯ ಬದುಕಲಿಕ್ಕೆ ಏನು ಬೇಕೀಗ? ಅನ್ನ ಬೇಕು. ಅದು ಬ್ರಾಹ್ಮಣರಿಗೆ ಯಾಕೆ ಅನ್ನ ಬೇಕು ಗೊತ್ತಾ? ಊಟಕ್ಕೆ ಯಾಕೆ ಕರೀತಾರೆ ಅಂತ ಕೇಳಿದರೆ ವೇದೋಚ್ಚಾರಣೆ ಮಾಡಬೇಕು ಅವರು. ಅವ್ರಿಗೇನು ಬೇಕೀಗ? ಆಹಾರ ಬೇಕು. ಅದಕ್ಕೋಸ್ಕರ ಬ್ರಾಹ್ಮಣ ಭೋಜನ ಅಂತ ಬ್ರಾಹ್ಮಣರಿಗೆ ಭೋಜನ ಹಾಕಿದರೆ ಅವರು ಊಟ ಮಾಡ್ತಾರೆ ಅಲ್ಲ, ಜ್ಞಾನ ಬರುತ್ತೆ ಅಂತ ಅರ್ಥ. ವೇದಗಳು ಬಿಡೋದು ಜ್ಞಾನ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅರ್ಥ, ಹೊರತು ಬೇರೆ ಅಲ್ಲ. ಅದು ಬ್ರಾಹ್ಮಣರಿಗೆ, ಅದಕ್ಕೆ ಭೋಜನ ಪ್ರಿಯ. ಬ್ರಾಹ್ಮಣರಿಗೆ ಬೈತಾರೆ ಬ್ರಾಹ್ಮಣ ಭೋಜನ ಅಂದ ತಕ್ಷಣ. ಊಟ ಅಂದರೆ ಸಾಯ್ತಾರೆ ಜನ, ತಪ್ಪದು. ಅವ್ರು ಬ್ರಾಹ್ಮಣರಿಗೆ ಭೋಜನ ಸಾಕು, ಎಕ್ಸ್ಟ್ರಾ ಬೇಕಿಲ್ಲ ಅಂತ ಅರ್ಥ. ಏನು ಸಾಕು ಅವರಿಗೆ? ಭೋಜನ ಸಾಕು. ಅವ್ರಿಗೆ ಐಶ್ವರ್ಯ ಬೇಕಿಲ್ಲ. ಯಾತಕ್ಕೆ? ಅವ್ರಿಗೆ ಕೆಲಸಕ್ಕೆ ಭೋಜನ ಇದ್ಬಿಟ್ಟು ಕೆಲಸ ಮಾಡೋಕ್ಕಾಗತ್ತೆ ಅಷ್ಟೇ, ಇನ್ನೇನು ಬೇಕಿಲ್ಲ. ಎಲ್ಲರಿಗೂ ಬೇಕದು. ಬ್ರಾಹ್ಮಣರಿಗೆ ಎಕ್ಸ್ಟ್ರಾ ಏನೂ ಬೇಕಿಲ್ಲ. ಯಾಕೆ? ಮತ್ತು ಹಿಂದಿನವರಿಗೆ ಪುಸ್ತಕನೂ ಬೇಕಿದೆ, ಎಲ್ಲರೂ ಬಾಯ್ಪಾಠ ಅವರಿಗೆ. ವೇದಗಳೆಲ್ಲ ಬಾಯಲ್ಲೇ ಬರಬೇಕಲ್ಲ, ಅಷ್ಟು ಸಿಂಪಲ್ಲಾಗಿರ್ತಿದೆ. ಭೋಜನ ಪ್ರಿಯ ಅಂಬೋದು ಅಪ್ರಿಷಿಯೇಷನ್. ಅದು ಮಕ್ಕಳಿಗೆ ಏನು ಕೊಟ್ಟರೆ ಇಷ್ಟ ಆಗಲ್ಲ. ಅವ್ರು ಚಾಕ್ಲೇಟ್ ಇದು ಕೊಟ್ಟರೆ ಬಂಗಾರ ಸರ ಕೊಟ್ಟರೆ ಬಿಸಾಕಿಬಿಡ್ತಾರೆ, ಗೊತ್ತಾಯ್ತಿಲ್ಲ. ಅವ್ರಿಗೆ ಅರ್ಥ ಆಗಲ್ಲ ಅದು ಏನು ಬೇಕು ಅವರಿಗೆ. ಈ ಚಾಕ್ಲೇಟ್ ಇಷ್ಟರ ಮೇಲೆ ಅವ್ರು ಅದಕ್ಕಿಂತ ಹೆಚ್ಚು ದೊಡ್ಡ ಜಗತ್ತಿರೋದಿಲ್ಲ. ಸೊ ಬ್ರಾಹ್ಮಣರ ಜಗತ್ತಂದ್ರೆ ಇಷ್ಟೇ, ಬೇರೆ ಕೆಲಸಕ್ಕೆ ಇಷ್ಟ ಇಲ್ಲ ಅವರಿಗೆ. ಆ ಮಕ್ಕಳಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿದೆ, ಬೇಕಿಲ್ಲ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ತಸ್ಮಾತ್ ಸರ್ವಗತೋ ವಿಷ್ಣು. ಅದು ಏನು ಅರ್ಥ ಮಾಡಿದಾಗಾಯ್ತು? ಬ್ರಹ್ಮ ಶಬ್ದ ಅಲ್ಲಿದೆ, ಅಕ್ಷರ ಶಬ್ದ ಇಲ್ಲಿದೆ, ಕೂಡಿಸ್ಬೇಕಾಗಿತ್ತು. ಅಕ್ಷರ ವೇದ ಅಂತ ಅರ್ಥ ಮಾಡೋದಕ್ಕೆ ಹೊರಟು ಅಕ್ಷರಾತ್ಮಕತ್ವಾತ್ ವೇದಾಂಬರ್ಥ ಸುಲಭ ಬಂದುಬಿಡುತ್ತೆ. ಮತ್ತು ಪ್ರಮಾಣ ಬೇಕು ಬಂತು, ಸುಲಭ ಆಯಿತು ಬಂತು. ಬಿಟ್ಬಿಟ್ಟು ಕಷ್ಟಪಟ್ಟು ಬೇರೆ ಅರ್ಥ ಮಾಡಿ ತಪ್ಪು ಬೇರೆ ಆಯಿತು, ಕೊನೆಗೆ ಇರಲೆವೆಂಟ್ ಅರ್ಥ ಆಯಿತು. ತಸ್ಮಾತ್ ಸರ್ವಗತೋ ವಿಷ್ಣು ನಿತ್ಯಂ ಯಜ್ಞೇ ಪ್ರತಿಷ್ಠಿತ ಏವಂ ಪ್ರವರ್ತಿತಂ ಚಕ್ರಂ. ಇವತ್ತು ಯಜ್ಞಕ್ಕೆ ಏನು ಬೇಕು ಗೊತ್ತಾ? ಯಜ್ಞಕ್ಕೆ ಅಗ್ನಿ ಬೇಕೇ ಬೇಕು. ಅಗ್ನಿ ಇಲ್ಲದ್ರೆ ಯಜ್ಞ ಆಗೋದಿಲ್ಲ. ಅದಕ್ಕೆ ಅಡುಗೆ ಮಾಡ್ತಾರೆ, ಏನು ಬೇಕು ಅದಕ್ಕೆ? ಅಗ್ನಿ ಬೇಕು. ನಾವು ತಿನ್ನ ಜೀರ್ಣ ಆಗುತ್ತೆ, ಅಲ್ಲೇನು ಬೇಕು? ಮತ್ತೆ ಅಗ್ನಿ ಬೇಕು, ತಿಳಿತಿಲ್ಲ. ಅದಕ್ಕೆ ಅಗ್ನಿ, ಪ್ರಾಣಾಗ್ನಿಹೋತ್ರ ಅಂತ ಕರೀತಾರೆ. ಅದು ತಿನ್ನೋದೆಲ್ಲ ಏನದು? ಪ್ರಾಣಾಗ್ನಿಹೋತ್ರ. ಅದು ಹೇಗೆ ಉಪಯೋಗ ಆಗುತ್ತೆ ಗೊತ್ತಾಗುತ್ತೆ. ಹಾಗೆ ಅದು ಯಜ್ಞ ಆಯ್ತಾಗ. ಭೋಜನವನ್ನು ಏನಂತ ಕರೀತಾರೆ? ದೊಡ್ಡ ಯಜ್ಞ ಅದು. ತಸ್ಮಾತ್ ಸರ್ವಗತೋ ವಿಷ್ಣು ನಿತ್ಯಂ ಯಜ್ಞೇ ಪ್ರತಿಷ್ಠಿತ. ಅಲ್ಲಿ ತತ್ವ ಸರ್ವಗತಂ ಬ್ರಹ್ಮ ಅಂತಿದೆ, ವಿಷ್ಣು ಅಂತ ಪದ ಹಾಕಿದ್ರು ಅಷ್ಟೇ. ಶ್ಲೋಕ ಹಾಗೇ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರು ವಿಷ್ಣು ಶಬ್ದದಿಂದ. ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತೀಹ ಯಃ ಸ ಪಾಪೋ ವಿಶ್ವಹಂತೃತ್ವಾತ್ ನರಕೇ ಮಜ್ಜತಿ ಧ್ರುವಂ. ಅವನು ಎಂಥ ಪಾಪಿ ಆಗ್ತಾನೆ, ಸಣ್ಣ ಪುಟ್ಟ ಪಾಪಿ ಅಲ್ಲ. ನೋಡೋದಕ್ಕೆ ಯಾವ ಕೇಸು ಇಲ್ಲ ಅವನ ಮೇಲೆ. ಎಂಥ ಕೇಸು ಬರೋದು? ವಿಶ್ವಹಂತೃ, ಜಗತ್ತನ್ನೇ ಕೊಂದ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಜಗತ್ತನ್ನೇ ಡ್ರೈವರ್ ತೂಕಡಿಸಿ ಬಿದ್ದ. ಎಷ್ಟು ಜನ ಸಾಯ್ತಾರೆ? ಕೂತವರೆಲ್ಲ ಸಾಯೋದಿಲ್ಲ. ಯಾಕೆ ಒಬ್ಬರು ಸಾಯಲಿಲ್ಲ. ಅಷ್ಟು ಎಷ್ಟು ಜನ ಭಾರ ಇದೆ ಅಷ್ಟು ಜನ ಸಾಯ್ತಾರೆ. ನಮ್ಮೆಲ್ಲರ ರೋಲು ಏನಿದೆ? ಯಜ್ಞ ಮಾಡೋದ್ರಲ್ಲಿ ಇದ್ದೇ ಇದೆ. ಸಪಾಪೋ ವಿಶ್ವಹಂತೃತ್ವಾತ್ ನರಕೆ ಮಜ್ಜತಿ ಧ್ರುವಂ ವಾಚಿಕೋ ಮಾನಸೋ ಯಜ್ಞೋ ನ್ಯಾಸಿನಾಂತು ವಿಶೇಷತಃ. ಎಷ್ಟು ಕ್ಲಾರಿಫಿಕೇಷನ್ ಕೊಡ್ತಾರೆ. ನೀವು ಅರ್ಥ ಒಪ್ಪೋದು ಕಷ್ಟ. ನಾವೀಗ ಸನ್ಯಾಸಿಗಳು ಹಾಗಿದ್ದರೆ ಪಾಪಿಗಳ ಅಂತ ಪ್ರಶ್ನೆ ಬಂತು. ಏನಿಲ್ಲ ಅವರಿಗೆ, ಅಗ್ನಿ ಅಧಿಕಾರ ಇಲ್ಲ ಅವರಿಗೆ. ಹಾಗಿದ್ರೆ ಪಾಪಿಗಳ ಅಂತ ಕೇಳಿದರೆ ಇಲ್ಲ, ಅವರಿಗೂ ಒಂದು ಅಗ್ನಿ ಇದೆ. ನನ್ನ ವಾಚಿಕೋ ಮಾನಸೋ ಯಜ್ಞ ನ್ಯಾಸಿನಾಂತು ವಿಶೇಷತಃ. ಮಾತಾಡ್ತಾರೆ, ಜಪ ಮಾಡ್ತಾರೆ, ಅದೇ ಯಜ್ಞ. ಅದಕ್ಕೆ ಏನಾಗುತ್ತೆ ಗೊತ್ತಾ? ತುಂಬ ಯೋಚನೆ ಮಾಡ್ತಾ ಗೊತ್ತಾ, ತಲೆ ಬಿಸಿ ಆಯಿತು ಅಂತ ಹೇಳ್ತಾರೆ. ಸೊ ಜ್ಞಾನ ಕಾರ್ಯ ಏನು ಮಾಡುತ್ತೆ? ಬಿಸಿ ಮಾಡುತ್ತೆ. ಅದಕ್ಕೇನು ಹಿಂದೆ ಋಷಿಮುನಿಗಳೆಲ್ಲ ಅವ್ರಿಗೆ ವರ್ಷಗಟ್ಟಲೆ ಕಣ್ಮುಚ್ಕೊಂಡು ಕೂತ್ರೆ ಮುಗಿದು ಅವ್ರಿಗೆ ಏನೇನು ಹಾರ್ಟ್ ಅಟ್ಯಾಕ್ ಆಗ್ತಿದ್ದಿಲ್ಲ. ಯಾತಕ್ಕೆ? ಸುಮ್ಮನೆ ಕೂತ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವ್ರಿಗೆ ಆಗೋದಿಲ್ಲ. ಯಾತಕ್ಕೆ? ಸುಮ್ಮನೆ ಕೂತಿಲ್ಲ, ಇದು ಮಾಡ್ತಾರೆ. ಅದು ಅಗ್ನಿ ಕ್ರಿಯೇಟ್ ಆಗ್ತದೆ. ಅಗ್ನಿ ಏನು ಮಾಡುತ್ತೆ ಅದನ್ನು? ಅದೇ ಅಗ್ನಿ ಆಗಿಬಿಡುತ್ತೆ, ಗೊತ್ತಾಯ್ತಾ? ಬಿಸಿ ಆಗೋದು ಅದಕ್ಕೇನೆ. ಅದಕ್ಕೆ ನೀವು ಎಷ್ಟೇ ವಾಕಿಂಗ್ ಮಾಡಿ, ಏನೇ ಮಾಡಿ, ನೀವು ಪುಸ್ತಕ ಓದ್ತೀರಿ, ಜಪ ಮಾಡ್ತೀರಿ, ಅದಕ್ಕೆ ಈಕ್ವಲ್ ಆಗೋದಿಲ್ಲ ಅದು, ಗೊತ್ತಾಯ್ತಾ? ಈಕ್ವಲ್ ಯಾಕಂದರೆ ಅದು ಸೂಪರ್ ಮನಸ್ಸಿನಿಂದ ಏನು ವರ್ಕ್ ಮಾಡ್ತಾನೆ, ಎಂಟೈರ್ ಬಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಎಂಟೈರ್ ಬಾಡಿ. ಏನ? ಜ್ಞಾನನೇ ಫ್ಯೂಯಲು. ಜ್ಞಾನದಲ್ಲಿ ಏನಿದೆ? ಅಗ್ನಿ ಇದೆ. ಜ್ಞಾನಾಗ್ನಿ ಅಂತ ಕರೆದಿಲ್ಲ. ಜ್ಞಾನನೇ ಫ್ಯೂಯಲ್, ಅದಕ್ಕೆ ದೊಡ್ಡ ಫ್ಯೂಯಲ್ ಬೇಕಿಲ್ಲ. ಮತ್ತು ಎಲ್ಲವೂ ಇಲ್ಲಿ ಬಂದೇ ಬರಬೇಕದು. ಇದೇ ಇದ್ದ ಡೈರೆಕ್ಟ್. ಅದರಿಂದ ಅವ್ರಿಗೆ ಎಲ್ಲಕ್ಕೂ ಏನು ಎಫೆಕ್ಟ್, ಯಾವ ವಾಕಿಂಗು ಏನೂ ಬೇಕಾಗಲ್ಲ. ನ್ಯಾಚುರಲಿ ಇದಾಗ್ತಾನೆ ಇರೋದು. ಯೋಚನೆ ಮಾಡೋದೊಂಬ ದೊಡ್ಡ ತಪಸ್ಸದು. ತಪ ಆಲೋಚನೆ ಅಂತ ಕರೆದಿದ್ದ. ಯೋಚನೆ ಮಾಡೋದಕ್ಕಿಂತ ದೊಡ್ಡ ಒಂದು ಏನಿಲ್ಲ, ಎಕ್ಸರ್ಸೈಜ್ ಇಲ್ಲ. ಅದನ್ನು ಮಾಡಬೇಕು. ಇವ್ರು ನಾಯಿ ಹಿಡ್ಕೊಂಡು ಹೊರಟ್ಬಿಡ್ತಾರೆ ಬೆಳಿಗ್ಗೆ. ಅದು ಅದಕ್ಕೆ ಹೇಗಾಗತ್ತೆ? ಅದು ಎಂಟೈರ್ ಬಾಡಿ ಆಗಬೇಕಾದ್ರೆ ತಲೆ ಕೇಂದ್ರ, ಮೇನ್ ಇರೋದು ಬ್ರೈನ್ ಆ್ಯಕ್ಟಿವೇಟ್ ಆಗಿಬಿಟ್ರೆ ಬ್ರೈನ್ ಆ್ಯಕ್ಟಿವೇಟ್ ಆಗೋದು ಜ್ಞಾನದಿಂದ ಮುಗಿದೋಯ್ತಲ್ಲ. ವೆರಿ ಸಿಂಪಲ್. ಬ್ರಹ್ಮಾವಬೋಧ ಧಿಷಣಂ ಅಂತ ಕರೆದಿದ್ದ. ಏನು ನಚಿಕೇತ ಏನು ಹೇಳ್ಬೇಕು? ಏನು ಹೇಳ್ತಾನೆ?
ನಾ ಹೇಳ್ತಿರೋದು ಅದೇ ತಾನೇ ಹೇಳ್ತಿರೋದು. ಈಗ ನಚಿಕೇತ ಹೇಳಿದ್ದು ಎಲ್ಲ ಹೇಳಿದ್ದು ಒಂದೇ. ಇದು ಕೃಷ್ಣನೇ ಹೇಳ್ತಿದ್ದಾನೆ ಈಗ. ಸಪಾಪು ವಿಶ್ವಹಂತೃತ್ವ ನರಕೆ ಮಧ್ಯೆ. ಆದರೆ ಸನ್ಯಾಸಿಗಳು ಕೂಡ ಯಜ್ಞ ಮಾಡ್ತಾರೆ. ಏನು ಯಜ್ಞ? ಜ್ಞಾನಯಜ್ಞ. ಅದಕ್ಕೆ ಬುಧೋಭಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿದಧ್ಯಾತ್ ವಿಮೂಕ್ಷುರಾತ್ಮನಃ. ಎಲ್ಲಿದು? ವಾಚಿಕೋ ಮಾನಸೋ ಯಜ್ಞೋ ವನಸ್ಥಸ್ಯ ಅಕ್ರತುರ್ಯಜ್ಞ ಕೃತ್ವಾದಿರ್ವಿಹಣೋಖಿಲ. ಇನ್ನು ವನಸ್ಥರು ಯಜ್ಞಯಾಗ ಮಾಡೋ ಅವರ ಹೋಮಗೇಮ ಬಿಡಾಗಿಲ್ಲ. ಆದರೆ ಅವ್ರು ಈ ಯಜ್ಞಗಳು ಮಾಡಲ್ಲ. ಅಶ್ವಮೇಧಾದಿ ಯಜ್ಞ ಮಾಡಿಕೊಡೋದೇ ಹೊರತು ಈ ಯಜ್ಞ ಮಾಡೇ ಮಾಡ್ತಾರೆ. ಯಜ್ಞ ಕೃತ್ವಾದಿ ಗೃಹಿಣೋ ಅಖಿಲ. ಗೃಹಸ್ಥನಿಗೆ ಮಾತ್ರ ಎಲ್ಲ ಮಾಡಬೇಕು. ಅವನು ಜಪನೂ ಮಾಡಬೇಕು, ತಪಸ್ಸು ಮಾಡಬೇಕು, ಇದು ಯಜ್ಞಗಳು ಮಾಡಬೇಕು. ಗೃಹಸ್ಥಾಶ್ರಮ ಭಾರಿ ಶ್ರೇಷ್ಠ. ಯಾತಕ್ಕೆ ಅಂದರೆ ಎಷ್ಟು ಚಾನ್ಸ್ ಇದೆ ಆತನಿಗೆ, ಎಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ. ಯತಿಗಳು ಊಟಕ್ಕೆ ಕರಿಬೇಕಾಗಿಲ್ಲ, ಯಾಕಂದರೆ ಅವರೇ ಭಿಕ್ಷಕ್ಕೆ ಹೋಗೋರು. ಅವ್ರು ಊಟಕ್ಕೆ ಕರಿಬೇಕು. ಕ್ಷತ್ರಿಯ ಗೃಹಸ್ಥ ಆಗಲ್ಲ, ಕರಿಬೇಕು. ಅಷ್ಟು ಜನ ಇದು ಮಾಡೋ ಪ್ರೊಟೆಕ್ಟ್ ಮಾಡೋ ದೊಡ್ಡ ಅವಕಾಶ ಇದೆ ಆತನಿಗೆ. ಹಾಂ, ಶುಶ್ರೂಷಾದಿ ಆತ್ಮಕೋ ಯಜ್ಞೋ ವಿಹಿತೋ ಬ್ರಹ್ಮಚಾರಿಣ. ಈಗ ಬ್ರಹ್ಮಚಾರಿಗಳು ಏನು ಮಾಡಬೇಕಾಗಿದ್ದರೆ ಮೊದಲು ಯತಿ ತೊಗೊಂಡ್ರು, ಅವರು ವನಸ್ಥನ ತೊಗೊಂಡ್ರು, ಅವರು ಗೃಹಸ್ಥನ ತೊಗೊಂಡ್ರು. ಈ ಬ್ರಹ್ಮಚಾರಿ ಬಂದ. ಬ್ರಹ್ಮಚಾರಿಗೇನು ಯಜ್ಞ ಅಂದರೆ ಶುಶ್ರೂಷಾಧ್ಯಾತ್ಮಕೋ ಯಜ್ಞ. ಗುರುಗಳು ಸೇವೆ ಮಾಡ್ತಾನಲ್ಲ, ಅದೇ ಯಜ್ಞ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ಅದೇ ಗುರು ಶುಶ್ರೂಷ. ತಾತ್ಮಕೋ ಯಜ್ಞ. ಯಾಕೆಂದರೆ ಅವತ್ತು ದುಡ್ಡು ಕಾಸು ಇಲ್ಲ, ಕೊಡ್ಲಿಕ್ಕೆ ದುಡ್ಡು ಕಾಸು ಇಲ್ಲ, ಊಟಕ್ಕೆ ಹಾಕ್ಲಾಗ ಇಂಡಿಪೆಂಡೆನ್ಸ್ ಏನೂ ಇಲ್ಲೇ ಇಲ್ಲ. ಸೇವೆ ಮಾಡ್ಲಿಕ್ಕೊಂದು ಬರುತ್ತಾ, ಆದ್ದರಿಂದ ಅದೇ ಯಜ್ಞ. ಸೊ ಏನು ಒಟ್ಟು ಯಾರು ಏನು ಮಾಡ್ಲಿಕ್ಕೆ ಬರುತ್ತೋ ಅದೇ ಯಜ್ಞ. ಅಖಿಲ. ಇವತ್ತು ಎಲ್ರಿಗೂ ಮೊಬೈಲ್ ನೋಡೋದೊಂದೇ ಯಜ್ಞ. ಇನ್ನೂ ಇಲ್ಲ, ಅದೊಂದು ನೋಡ್ತಾ ಬಿಟ್ಟು ಹೋಗಿ ಬೇರೆ ಕೆಲಸನೇ ಇಲ್ಲ. ಅಲ್ಲಿ ಬುದ್ಧಿ ಓಡೋದಿಲ್ಲ, ನೆನಪಿಟ್ಕೊಳ್ಳಿ. ಬುದ್ಧಿ ಓಡೋದು ಸುಮ್ಮನೆ ನೋಡ್ತಿರ್ತಾನೆ, ಡಲ್ ಆಗ್ತಾ ಬರ್ತಾನೆ. ಮತ್ತು ಅದು ಡಲ್ ಆಗ್ತದೆ, ಬರ್ತಾ ಡಲ್ ಆಗಿಬಿಡ್ತಾನೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಬರೀ ಪ್ರಾಕ್ಟಿಕಲ್ಲಿಂದ ಜ್ಞಾನ ಬರೋದಿಲ್ಲ. ಥಿಯರಿ ಬೇಕು ಯಾವಾಗಲೂ ಕೂಡ. ಥಿಯರಿ ಯೋಚನೆ ಮಾಡ್ತಾನೆ, ಇದಕ್ಕೆ ಯೋಚನೆ ಮಾಡಬೇಕು, ಪ್ರಸಂಗ ಬರೋಲ್ಲ. ಹಾಂ, ಹೌದು. ಶುಶ್ರೂಷಾಧ್ಯಾತ್ಮಕೋ ಯಜ್ಞೋ ವಿಹಿತೋ ಬ್ರಹ್ಮಚಾರಿಣ. ವಿದ್ಯಾ ಅಭಯದಾನಂಚ ಸರ್ವೇಷಾಮಪಿ ಸಮ್ಮತಂ. ಇದಿಷ್ಟು ಹೇಳ್ತಾರೆ ಅಂತಾರೆ ಅವ್ರು ಆಚಾರ್ಯ, ಶ್ರೀಮದಾಚಾರ್ಯ ಅಂತ ಕರೆಯೋದು. ಎಲ್ಲರಿಗೂ ಕಾಮನ್ ಯಜ್ಞ ಯಾವುದು ಗೊತ್ತಾ? ಎಲ್ಲರೂ ಮಾಡಬೇಕಾದ್ದು ವಿದ್ಯಾ ಅಭಯಾದಿ ದಾನಂಚ. ವಿದ್ಯಾದಾನ ಅಭಯಾದಿದಾನ ಎಲ್ಲರೂ ಮಾಡಬೇಕು, ಯಾರಿಗೂ ಇದು ಎಕ್ಸೆಪ್ಷನ್ನೇ ಇಲ್ಲ. ಅದೊಂದು ಎಲ್ಲ ಬಿಟ್ಟುಬಿಡ್ತಾರೆ, ಎಲ್ಲರೂ ಮಾಡಬೇಕಾದ್ರೆ ಎಲ್ಲರೂ ಬಿಟ್ಟುಬಿಡ್ತಾರಲ್ಲ, ಜಗತ್ತಾಗಿ ಬಿಡಿಯುತ್ತೆ. ವಿದ್ಯಾದಾನ ಅಭಯದಾನ. ವಿದ್ಯಾದಾನ ಅಭಯದಾನ ಒಳ್ಳೆ ಇಂಪಾರ್ಟೆಂಟ್. ಯತಿಗಳು ಅಭಯದಾನ ಮಾಡಬೇಕು. ಅಭಯ ಅಂದ್ರೇನು? ಯಾರೋ ನೊಂದು ಬರ್ತಾರೆ, ಅವರಿಗೆ ಧೈರ್ಯ ಹೇಳಬೇಕು. ಅದು ಅಭಯ ಕೊಡ, ಯೋಚನೆ ಮಾಡಬೇಡ. ಅವಾಗ ಏನಾಗುತ್ತೆ ನೋಡಿ, ಯತಿಗಳಿಗೆ ಅಭಯದಾನ ಮಾಡೋ ದೊಡ್ಡ ಜವಾಬ್ದಾರಿ ಇದೆ ಯತಿಗಳಿಗೂ ಕೂಡ. ಮತ್ತು ಹಸುಗಳನ್ನ ಯಾರೋ ಹೊಡ್ಕೊಂಡು ಹೋಗ್ತಿದ್ದಾರೆ, ಯತಿಗಳು ಯುದ್ಧ ಮಾಡಬೇಕು ಅಂತ. ಯುದ್ಧ ಮಾಡಬೇಕು. ಅವ್ರು ಯುದ್ಧ ಮಾಡೋಕ್ಕೆ ಬರದೇ ಹೋದರೂ ಮಾಡಬೇಕು, ಸತ್ರೂ ಪರವಾಗಿಲ್ಲ, ಅವ್ರ ಕರ್ತವ್ಯ ಅಂತ ಹೇಳ್ತಾರೆ. ಗೃಹ ವಿದ್ಯಾ ಅಭಯಾದಿದಾನಂಚ. ಅಭಯದಾನ, ವಿದ್ಯಾದಾನ ಕಾಮನ್ನ. ವಿದ್ಯಾದಾನ ಭಾರಿ ದೊಡ್ಡದಾದ್ದರಿಂದ ಅವ್ರ ಯಜ್ಞ ಇದ್ದೇ ಇದೆ ಅವರಿಗೆ. ಸರ್ವೇಷಾಮಪಿ ಸಮ್ಮತಂ, ಎಲ್ಲರಿಗೂ ಕೂಡ ಸಮ್ಮತವಾದದ್ದು. ಗೃಹಿಣೋ ವಿತ್ತದಾನಂತೂ ವನಸ್ಥಸ್ಯ ಅನ್ನಪೂರ್ವಕಂ. ಗೃಹಸ್ಥನಾದವನು ಧನದಾನ ಮಾಡಬೇಕು. ವನಸ್ಥರಿಗಿಲ್ಲ, ಅವ್ರು ಅರ್ನಿಂಗ್ ಇಲ್ಲ, ಅವರಿಗೆ ಕಾಡಿಗೆ ಹೋಗಿಬಿಟ್ಟಿದ್ದಾರೆ. ವೃದ್ಧಾಶ್ರಮ ಸೇರಿದಾಗ ಅವ್ರಿಗೇನೂ ಇಲ್ಲ ಅವರಿಗೆ. ಆದರೆ ಒಂದಿದೆ ಅವರಿಗೆ, ಏನು? ಅನ್ನಪೂರ್ವಕಂ. ಅನ್ನ ತಾವೇನು ತಿಂತಾರೋ ಅನ್ನ ಅತಿಥಿ ಪೂಜೆ ಮಾಡೋಷ್ಟಿದೆ ಅವರಿಗೆ. ಸರ್ವೈ ಕಾರ್ಯಂ ತಪೋ ಘೋರಂ ಇತಿ ಸರ್ವೇ ವಿಕರ್ಮಿಣಃ. ಗೃಹಿಣೋ ವಿತ್ತದಾನಂತೂ ವನಸ್ಥಸ್ಯ ಅನ್ನಪೂರ್ವಕಂ ಸರ್ವೈ ಕಾರ್ಯಂ ತಪೋ ಘೋರಂ ಇತಿ ಸರ್ವೇ ವಿಕರ್ಮಿಣಃ. ಆದರೆ ಪ್ರತಿಯೊಬ್ಬರು ಕೂಡ ಏನಾಗ್ತಾರೆ? 3 ಕರ್ಮ ಮಾಡಬೇಕು. ಪ್ರತಿಯೊಬ್ಬರು ಕೂಡ 3 ಕರ್ಮ ಮಾಡಬೇಕು. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಸೊ ಕರ್ಮಣ್ಯೇವಾಧಿಕಾರಸ್ಥೆ ಅಂದರೆ 3 ಕರ್ಮದಲ್ಲಿ ಅಧಿಕಾರ ಅಂತ ಹೇಳ್ತಾರೆ. ಯಜ್ಞ ಮಾಡಬೇಕು, ದಾನ ಮಾಡಬೇಕು, ತಪಸ್ಸು ಮಾಡಬೇಕು. ಎಲ್ಲರಿಗೂ ಕಾಮನ್ ಇದೆ. ಸೊ ಬ್ರಾಹ್ಮಣ ಒಬ್ಬನೇ ತಪಸ್ಸು ಮಾಡಬೇಕು ಅಂತಿಲ್ಲ. ಆ ಶೂದ್ರ ತಪಸ್ಸು ಮಾಡ್ತಿದ್ದ, ರಾಮದೇವ್ರು ಕೊಂದುಬಿಟ್ರು, ತಪ್ಪದು. ತಪಸ್ಸು ಮಾಡ್ತಿದ್ದ ಕಾಲ ಕೊಂದಿದ್ದು. ಯಾತಕ್ಕೆ ಕೊಂದಿದ್ದು? ಪಾರ್ವತಿ ಪತಿಯಾಗಬೇಕು ಅಂತ ಮಾಡ್ತಿದ್ದ, ಕೊಂದರು. ಇದು ನಿಜವಾದ ಅರ್ಥ. ಇದು ತಪಸ್ಸು ಅಂಬುದು ಬೇಸಿಕ್ ಅಂದಮೇಲೆ ತಪಸ್ಸು ಮಾಡೋದು ತಪ್ಪು ಅಂತ ಹೇಳಿದ್ರೆ ತಪ್ಪಾಗಿಬಿಡುತ್ತೆ. ಬ್ರಹ್ಮ ಅಕ್ಷರ ಶಬ್ದಯೋ ವ್ಯತ್ಯಾಸೇ. ಅರ್ಥ ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ತಸ್ಮಾತ್ ಸರ್ವಗತಂ ಬ್ರಹ್ಮ ಇತಿ ಪ್ರತ್ಯಭಿಜ್ಞಾ ವಿರೋಧ ಚಕ್ರಕ ಅಪ್ರವೇಶಶ್ಚ. ಆಗ ಚಕ್ರ ಜಗಚ್ಚಕ್ರದಲ್ಲಿ ಬಿಟ್ಟೋಗ್ಬಿಡುತ್ತೆ. ಮತ್ತು ಪ್ರತ್ಯಭಿಜ್ಞಾ ತಸ್ಮಾತ್ ಸರ್ವಗತಂ ಬ್ರಹ್ಮ ಅದು ಮಿಸ್ ಆಗುತ್ತೆ. ಆದ್ದರಿಂದ ಅರ್ಥ ಮಾಡಬಾರ್ದು. ಇಲ್ಲಿ ಸಮ್ಮರಿ, ಹಿಂದೆ ಹೇಳಿದ್ರಲ್ಲ ಸಮ್ಮರಿ, ಭಾಷ್ಯದಲ್ಲಿ ಹೇಳಿದ್ದು. ಇದಿಷ್ಟು ಹೊಸ ವಿಷಯ. ಪ್ರತ್ಯಭಿಜ್ಞಾ ವಿರೋಧ ಚಕ್ರಕ ಅಪ್ರವೇಶಶ್ಚ. ಇದರಿಂದ ಏನು ಗೊತ್ತಾಯಿತು ಗೊತ್ತಾ? ಸಹಯಜ್ಞ ಪ್ರಜಾ ಸೃಷ್ಟ ಅಂತ ಬಂತಲ್ಲ. ಯಜ್ಞ ಒಂದೇ ಅಲ್ಲ,
ದಾನ ತಪಸ್ಸು, ಯಜ್ಞ ದಾನ ತಪಸ್ಸು. ದಾನ ಅಂಬೋದು ಇದ್ದವ್ರು ಮಾಡೋದು ಅಂತ ತಿಳ್ಕೊಂಡ್ರೆ ತಪ್ಪದು. ಇದ್ದಿದ್ದರಲ್ಲೇ ದಾನ ಮಾಡಬೇಕೆ ಹೊರತು ಇದ್ದವ್ರು ಮಾಡಬೇಕಂದ್ರೆ ಕೊನೆಗೆ ಇಲ್ಲ ಇಲ್ಲಿ ಯಾವ ಇಲ್ಲ ಅಂತ ಹೇಳೋದು ಭಾಳ ಸುಲಭ, ತಪ್ಸ್ಕೊಂಡ್ಬಿಡ್ತಾನೆ. ಇದ್ದಷ್ಟರಲ್ಲೇ ದಾನ ಮಾಡಬೇಕು. ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ಒಬ್ಬ ಊಟಕ್ಕೆ ಕೂತಿದ್ದು ಯಾರೋ ಬಂದರು, ಅರ್ಧ ತಾನಿಟ್ಕೊಂಡ, ಅರ್ಧ ಕೊಟ್ಟ. ಇನ್ನೊಬ್ರು ಯಾರೋ ಬಂದರು, ತನ್ನ ಮತ್ತೆ ಅರ್ಧ ತೆಗೆದುಕೊಟ್ಟ. ಯಾಕೆ? ಕಂಪಲ್ಸರಿ ಅದು. ನನಗೆ ಹೆಚ್ಚೆಲ್ಲ ಬಿಡೋ ಕೊಡಬೇಕಾಗಿಲ್ಲ. ಆಮೇಲೆ ಹೆಚ್ಚಿದ್ದವ್ರು ಕೊಡಬೇಕು ಅನ್ನೋದು ತಪ್ಪದು. ಇನ್ವೆಸ್ಟ್ಮೆಂಟ್ ಅದು ಯಾವೆಲ್ಲರೂ ಮಾಡಲೇಬೇಕು. ಡೈಲಿ ಪ್ರೋಗ್ರಾಮ್ ಅದು, ಅಕೇಶನಲ್ ಪ್ರೋಗ್ರಾಮ್ ಅಲ್ಲ, ಡೈಲಿ ಪ್ರೋಗ್ರಾಮ್ ಅದು. ಕೊನೆಗೆ ಒಳ್ಳೆಯ ಮಾತು, ಅದೊಂದು ದಾನನೇ. ಗೊತ್ತಾಯ್ತು? ಏನೂ ಇಲ್ಲ ಪಾಪ, ಸಮಾಧಾನ ಮಾಡ್ದ. ಅವನೇನು ಕೊಡೋಕ್ಕೂ ಏನೂ ಬರೋದಿಲ್ಲ ಅವನಿಗೆ ಪಾಪ. ಯೋಚನೆ ಮಾಡಬೇಡ, ದೇವರಿದ್ದ, ಇಷ್ಟು ಹೇಳಿದ್ರೆ ಸಾಕು. ಅದೇ ಒಂದು ರೀತಿ ಮಾರಲ್ ಸಪೋರ್ಟ್ ಕೊಟ್ಟಾಗಾಯ್ತು ಅವನಿಗೆ. ಅದು ದೊಡ್ಡ ದಾನ ಅದು, ಗೊತ್ತಾಯ್ತಾ? ಅದಕ್ಕೆ ನಮ್ಮ ಮಾಡೋಕ್ಕೆ ಬರೋದಿಲ್ಲ ಅಂತಿದ್ದರೆ ಮನುಷ್ಯ ದೇವರು ಹುಟ್ಟಿಸ್ತಾನೇ ಇದ್ದಿಲ್ಲ. ದೇವರು ಪ್ರತಿಯೊಬ್ಬನಿಗೂ ಏನಿದೆ, ಏನಾದರೂ ಮಾಡೋದು ರೋಲ್ ಇದೆ, ಅದು ಮಾಡೋದಿಲ್ಲ, ಅದು ತಪ್ಪು. ಪ್ರತ್ಯಭಿಜ್ಞಾ ವಿರೋಧ ಚಕ್ರಕ ಅಪ್ರವೇಶಶ್ಚ, ಇದು ಒಂದು ಘಟ್ಟ. ಈಗ ಇಷ್ಟೆಲ್ಲ ನೋಡಿದ ಮೇಲೆ ನಮಗೊಂದು ಪ್ರಶ್ನೆ ಉಡೀತದ, ಉತ್ತರ ಕೊಡ್ತಾರೆ. ಏನು ಪ್ರಶ್ನೆ ಅಂದರೆ, ಅಂತೂ ಕರ್ಮ ಬಿಡಾಗಿಲ್ಲ ಅಂತ ಆಯ್ತಲ್ಲ, ಕರ್ಮ ಮಾಡಲೇಬೇಕು ಅಂತ ಆಯ್ತಲ್ಲ, ಅದೇ ದೊಡ್ಡದು ಅಂತ ಯಾಕೆ ಹೇಳಬಾರ್ದು ಅಂದರೆ, ಇಲ್ಲ ಜ್ಞಾನನೇ ಅದಕ್ಕಿಂತ ದೊಡ್ಡದು ಅಂತ ಹೇಳೋದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಕರ್ಮ ಬಿಡಬಹುದು. ಯಾರು ಬಿಡಬಹುದು? ಇಬ್ಬರು ಬಿಡಬಹುದು ಅಂತ ಹೇಳ್ತಾರೆ. ಅವ್ರು ಯಾರು? ನಾವು ಸೇರ್ಕೋತೀವ ನೋಡೋಣ. ನಾವು ಅಷ್ಟು ಮಾಡ್ಕೊಂಡು ನಾವು ಬಿಡ್ಬೋದು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಯಾರು ಬಿಡ್ಬೋದು ಅಂತ ಹೇಳ್ತಾರೆ. ನಾಳೆ ಅದು ಯಾರು ಬಿಡ್ಬೋದು? ಹಾಂ, ಏನ ಸಮಾಧಿ ಒಳಗೆ ಹೋಗ್ಬಿಟ್ಟಿರ್ತಾರೆ. ಇನ್ನಾರು ಸಮಾಧಿ ಒಳಗೆ ಹೋಗಿರ್ತಾರೆ, ಭಾಳ ಚಾನ್ಸಸ್ಸೇ ಇಲ್ಲ.